ಮಂಗಳೂರು ಇವರಿಂದ ಸಾಹಿತ್ಯಗೋಷ್ಠಿ ಹಾಗೂ ಬಹುಭಾಷಾ ಕವಿಗೋಷ್ಠಿ ಇನ್ನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ವೇದಿಕೆಯಲ್ಲಿ ನಡೆಯಲಿಕ್ಕಿದೆ. ಈ ಒಂದು ವೇದಿಕೆಯ ಸಭಾಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿಕ್ಕಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲಾ ಚುಟುಕು ಸಾಹಿತ್ಯ ಪರಿಷತ್ ಮಂಗಳೂರು. ಇದರ ಅಧ್ಯಕ್ಷರಾಗಿರುವಂತಹ ಶ್ರೀ ಹರೀಶ್ ಜೊಲಾಯಿ ಒಡಂಬೆಟ್ಟು ಇವರು ಇವತ್ತಿನ ಸಾಹಿತ್ಯಗೋಷ್ಠಿ ಹಾಗೂ ಬಹುಭಾಷಾ ಕವಿಗೋಷ್ಠಿ ಇದೀಗ ಪ್ರಾರಂಭವಾಗಲಿಕ್ಕಿದೆ. ಈ ಕವಿಗೋಷ್ಠಿಯ ಸಭಾಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿಕ್ಕಿದ್ದಾರೆ ಗೋಪಾಲಕೃಷ್ಣ ಶಾಸ್ತ್ರಿ, ಮಂಗಳೂರು ತಾಲೂಕು ಚುಟುಕು ಸಾಹಿತ್ಯ ಪರಿಷತ್ ಮಂಗಳೂರು. ಇದರ ಅಧ್ಯಕ್ಷರಾಗಿರುವವರು ಶ್ರೀ ಗೋಪಾಲಕೃಷ್ಣ ಶಾಸ್ತ್ರಿ ಇವತ್ತಿನ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿಕ್ಕಿದ್ದಾರೆ. ಕವಿಗೋಷ್ಠಿಯ ಅಧ್ಯಕ್ಷತೆಯನ್ನು ಖ್ಯಾತ ವೈದ್ಯರು ಹಾಗೂ ಸಾಹಿತಿಗಳು ಮಂಗಳೂರಿನ ಡಾಕ್ಟರ್ ಸುರೇಶ್ ನೆಗಳಗುಳಿ ಇವರು ಇವತ್ತಿನ ಕವಿಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಾರೆ. ಅದೇ ರೀತಿ ಮುಖ್ಯ ಅತಿಥಿಗಳ ಹಾಗೂ ಕವಿಗಳಾಗಿ ವಕೀಲ ವೃತ್ತಿಯನ್ನು ಮಾಡಿಕೊಳ್ಳುತ್ತಿರುವ ಪತ್ರಕರ್ತರಾಗಿರುವಂತಹ ಶ್ರೀ ರೇಮಂಡ್ ದಿ ಖುನ್ನಾ ಇವರು ಇವತ್ತಿನ ಮುಖ್ಯ ಅತಿಥಿಗಳು ಹಾಗೂ ಕವಿಗಳಾಗಿರುತ್ತಾರೆ. ಅದೇ ರೀತಿ ಶ್ರೀ ಮುನ್ಸೂರ್ ಮುಲ್ಕಿ ASI ಉಳ್ಳಾಲ ಠಾಣೆ ಉಳ್ಳಾಲ. ಅದೇ ರೀತಿ ಶ್ರೀ ಗಣೇಶ್ ಪ್ರಸಾದ್ ಜೆ ಪ್ರಧಾನ ಕಾರ್ಯದರ್ಶಿ ಮಂಗಳೂರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್. ಕಾರ್ಯಕ್ರಮದ ಸಂಯೋಜಕರಾಗಿ ಶ್ರೀ MS ವೆಂಕಟೇಶ್ ಕಟ್ಟಿ ಕರ್ನಾಟಕ ರಾಜ್ಯ ಕನ್ನಡ ಸಾಹಿತ್ಯ ಪರಿಷತ್ ಸದಸ್ಯರು ಹಾಗೂ ಉಪಾಧ್ಯಕ್ಷರು ಚುಟುಕು ಸಾಹಿತ್ಯ ಪರಿಷತ್ ಉಳ್ಳಾಲ ವಲಯ. ಕವಯತ್ರಿಗಳಾದಂತಹ ಶ್ರೀಮತಿ ಅರ್ಚನಾ ಬಂಗೇರ, ಶ್ರೀಮತಿ ಸುಮಂಗಳ ದಿನೇಶ್ ಶೆಟ್ಟಿ, ಶ್ರೀಮತಿ ವಾಣಿ ಲೋಕಯ್ಯ, ಶ್ರೀಮತಿ ಸೌಮ್ಯ ಆರ್ ಶೆಟ್ಟಿ. ಕವಿಗಳಾದಂತಹ ಶ್ರೀ SK ಕುಂಪಲ, ಶ್ರೀ ಶಿವಪ್ರಸಾದ್ ಕೊಕ್ಕಡ, ಶ್ರೀ ನಿಶಾನ್ ಅಂಚನ್, ಶ್ರೀ ಲತೀಶ್ ಸಂಕೋಳಿಗೆ ಇವರ ಇವತ್ತಿನ ಈ ಒಂದು ಸಾಹಿತ್ಯಗೋಷ್ಠಿ ಹಾಗೂ ಬಹುಭಾಷಾ ಕವಿಗೋಷ್ಠಿಯೊಂದಿಗೆ ನಮ್ಮೊಂದಿಗೆ ಇವತ್ತಿನ ಕಾರ್ಯಕ್ರಮದಲ್ಲಿರುವವರು ಇವರೆಲ್ಲರಿಗೂ ಪ್ರೀತಿಯ ಸ್ವಾಗತವನ್ನು ಮಾಡ್ತಾ ವೇದಿಕೆಯನ್ನು ದಕ್ಷಿಣ ಕನ್ನಡ ಜಿಲ್ಲಾ ಚುಟುಕು ಸಾಹಿತ್ಯ ಪರಿಷತ್ ಮಂಗಳೂರು ಇದರ ಸಾಹಿತ್ಯಗೋಷ್ಠಿ ಹಾಗೂ ಬಹುಭಾಷಾ ಕವಿಗೋಷ್ಠಿ ಇವರಿಗೆ ಅನುವು ಮಾಡಿಕೊಡ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದ ಚಾಲನೆಯನ್ನು ನೀಡಲಿಕ್ಕೆ ಮಂದಿರದ ಗುರುಸ್ವಾಮಿಗಳು, ಆಡಳಿತ ಮುಕ್ತೇಶರಾಗಿರುವಂತಹ ಶ್ರೀ ಲಿಂಗಪ್ಪ ಗಟ್ಟಿ ಸಂಕೋಳಿಗೆ, ಅದೇ ರೀತಿ ಸುವರ್ಣ ಮಹೋತ್ಸವ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಶ್ರೀ ಶ್ರೀಧರ್ ಶೆಟ್ಟಿ, ಅದೇ ರೀತಿ ಕಾರ್ಯಾಧ್ಯಕ್ಷರಾಗಿರುವಂತಹ ಶ್ರೀ ಲಕ್ಷ್ಮಣ್ ಕಟ್ಯಮನಿ ಇವರು ಇವತ್ತಿನ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಿಕ್ಕೆ ಬರಬೇಕಾಗಿ ವೇದಿಕೆಗೆ ಬರಬೇಕಾಗಿ ತಮ್ಮಲ್ಲಿ ವಿನಯಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇನೆ. ಮಂದಿರದ ಗುರುಸ್ವಾಮಿಗಳು ಶ್ರೀ ಲಿಂಗಪ್ಪ ಗಟ್ಟಿ, ಅದೇ ರೀತಿ ಸುವರ್ಣ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಶ್ರೀ ಶ್ರೀಧರ್ ಶೆಟ್ಟಿ, ಕಾರ್ಯಾಧ್ಯಕ್ಷರಾಗಿರುವಂತಹ ಶ್ರೀ ಲಕ್ಷ್ಮಣ್ ಕಟ್ಟೆಮನಿ ದಯವಿಟ್ಟು ತಾವು ವೇದಿಕೆಗೆ ಬರಬೇಕಾಗಿ ತಮ್ಮಲ್ಲಿ ವಿನಯಪೂರ್ವಕವಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ, ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇನೆ. ಬಂದಂತಹ ಅತಿಥಿ ಅಭ್ಯಾಗತರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಬೇಕಾಗಿ ಶ್ರೀ ಸಂತೋಷ್ ಕುಮಾರ್ ಶೆಟ್ಟಿ, ಪ್ರಧಾನ ಕಾರ್ಯದರ್ಶಿ ಶ್ರೀ ಅಯ್ಯಪ್ಪ ಮಂದಿರ ಟ್ರಸ್ಟ್ ಕೋಟೆಕರ್ ಇವರೆಲ್ಲ ನಾನು ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇನೆ. ಸ್ವಾಮಿ ಶರಣಮಯ್ಯಪ್ಪ. ಶ್ರೀ ಅಯ್ಯಪ್ಪ ಮಂದಿರ ಕೋಟೆಕರ್ ಇದರ 50ನೇ ವಾರ್ಷಿಕೋತ್ಸವದ ಹಾಗೂ ದೀಪೋತ್ಸವದ ಸಲುವಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಚುಟುಕು ಸಾಹಿತ್ಯ ಪರಿಷತ್ ಮಂಗಳೂರು ಇವರಿಂದ ನಡೆಸಲ್ಪಡುವ ಸಾಹಿತ್ಯಗೋಷ್ಠಿ ಹಾಗೂ ಬಹುಭಾಷಾ ಕವಿಗೋಷ್ಠಿಯಲ್ಲಿ ಭಾಗವಹಿಸಿದಂಥ ಎಲ್ಲ ಕವಿಗಳನ್ನು ಹಾಗೂ ಮಂದಿರದ ಗುರುಸ್ವಾಮಿ ಹಾಗೂ ಸುವರ್ಣ ಸಮಿತಿಯ ಅಧ್ಯಕ್ಷರು, ಕಾರ್ಯಾಧ್ಯಕ್ಷರು, ಗೌರವಾಧ್ಯಕ್ಷರು, ಟ್ರಸ್ಟಿನ ಎಲ್ಲ ಸದಸ್ಯರನ್ನು ಗೌರವಪೂರ್ವಕವಾಗಿ ಸ್ವಾಗತಿಸುತ್ತಾ ಮೊದಲಿಗೆ ಶ್ರೀ ಸಭೆಯ ಅಧ್ಯಕ್ಷತೆಯನ್ನು ವಹಿಸಲಿರುವವರು ಶ್ರೀ ಗೋಪಾಲಕೃಷ್ಣ ಶಾಸ್ತ್ರಿ, ಮಂಗಳೂರು ತಾಲೂಕು ಚುಟುಕು ಸಾಹಿತ್ಯ ಪರಿಷತ್ ಮಂಗಳೂರು ಇವರು ಇಂದಿನ್ನು ವಹಿಸಲಿದ್ದಾರೆ. ಇವರಿಗೆ ನಮ್ಮ ಮಂದಿರದ ಗುರುಸ್ವಾಮಿ ಹಾಗೂ ಆಡಳಿತ ಮುಕ್ತೇಶ್ವರಾದ ಶ್ರೀ ಲಿಂಗಪ್ಪ ಗಟ್ಟಿ ಇವರು ಗೌರವದ ಸಾಲು ಹಾಗೂ ಸ್ಮರಣಿಕೆ ನೀಡಿ ಹಾಗೆ ಕವಿಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿರುವ ಡಾಕ್ಟರ್ ಸುರೇಶ್ ನೆಗಳಗುಳಿ, ಖ್ಯಾತ್ಯ ವೈದ್ಯರು ಹಾಗೂ ಸಾಹಿತಿಗಳು ಮಂಗಳೂರು ಇವರನ್ನು ಸಾಲು ನೀಡಿ ಗೌರವಿಸಬೇಕಾಗಿ ಸುವರ್ಣ ಮಹೋತ್ಸವ ಸಮಿತಿ ಅಧ್ಯಕ್ಷರಾದ ಶ್ರೀ ಶ್ರೀಧರ್ ಶೆಟ್ಟಿ ಉಳ್ಳಾಲ ಬೈಲು ಇವರನ್ನು ಕೇಳಿಕೊಳ್ಳುತ್ತೇವೆ. ಇನ್ನೋರ್ವ ಮುಖ್ಯ ಅತಿಥಿ ಹಾಗೂ ಕವಿಗಳಾದಂಥ ಶ್ರೀ ಗಣೇಶ್ ಪ್ರಸಾದ್ ಜೆ ಪ್ರಧಾನ ಕಾರ್ಯದರ್ಶಿ ಮಂಗಳೂರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಇವರನ್ನು ನಮ್ಮ ಸಮಿತಿಯ ಸುವರ್ಣ ಮಹೋತ್ಸವ ಸಮಿತಿಯ ಕಾರ್ಯಾಧ್ಯಕ್ಷರಾದ ಶ್ರೀಯುತ ಲಕ್ಷ್ಮಣ್ ಕಟ್ಟಿಮನಿ ಇವರು
ಸಾಲು ನೀಡಿ ಗೌರವಿಸಬೇಕಾಗಿ ವಿನಂತಿ. ಈ ಕಾರ್ಯಕ್ರಮದ ಸಂಯೋಜಕರು ನಮ್ಮ ಆತ್ಮೀಯರಾದ ಶ್ರೀಯುತ ವೆಂಕಟೇಶ್ ಗಟ್ಟಿ, ನಮ್ಮ ಗುರುಸ್ವಾಮಿಗಳ ಭಾವ ಅವರ ತಂಗಿಯ ಗಂಡ. ಅವರಿಗೆ ಯಾವುದೇ ವೇದಿಕೆಯಲ್ಲಿ ತನ್ನ ಕವಿಗೋಷ್ಠಿಯನ್ನು ಪ್ರಸ್ತುತಪಡಿಸುವ ಬಹಳ ದೊಡ್ಡ ಒಂದು ಹವ್ಯಾಸ. ಯಾಕೆಂದರೆ ಅವರ ಬಗ್ಗೆ ತುಂಬ ಗೌರವ. ಯಾಕೆಂದರೆ ಇದರಲ್ಲಿ ಕವಿಗಳು, ಸಾಹಿತಿಗಳು ಎಲ್ಲರೂ ಇರುವಂಥ ಈ ವೇದಿಕೆಯಲ್ಲಿ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಇವರನ್ನು, ವೆಂಕಟೇಶ್ ಗಟ್ಟಿಯವರನ್ನು ಕಾಣುವಾಗ ಅವರ ಒಂದು ಕವಿತ್ವದ ಬಗ್ಗೆ ಭಾಳ ಖುಷಿ ಆಗ್ತದೆ. ಅದೇ ರೀತಿ ಈ ಕಾರ್ಯಕ್ರಮದ ಬಗ್ಗೆ ಅವರಿಗೆ ನಾವೇ ಕರೆದು ಒಂದು ಕವಿಗೋಷ್ಠಿ ನೀವು ಇಲ್ಲಿ ನಡೆಸಬೇಕಂತ ಇಲ್ಲಿ ಅವರಿಗೆ ಅವಕಾಶ ಕೇಳಿದಾಗ ಖಂಡಿತವಾಗಿ ಮಾಡಿಕೊಡ್ತೇನೆ. ನಮ್ಮವರು ಇದಕ್ಕೆ ಎಲ್ಲ ತಯಾರಿಯಲ್ಲಿದ್ದಾರೆ ಅಂತೇಳಿ ಶ್ರೀ MS ವೆಂಕಟೇಶ್ ಗಟ್ಟಿ, ಕರ್ನಾಟಕ ರಾಜ್ಯ ಕನ್ನಡ ಸಾಹಿತ್ಯ ಪರಿಷತ್ತು ಸದಸ್ಯರು ಹಾಗೂ ಉಪಾಧ್ಯಕ್ಷರು, ಚುಟುಕು ಸಾಹಿತ್ಯ ಪರಿಷತ್ತು ಉಳ್ಳಾಲ ವಲಯ, ಇವರಿಗೆ ನಮ್ಮ ಸುವರ್ಣ ಮಹೋತ್ಸವ ಸಮಿತಿಯ ಗೌರವಾಧ್ಯಕ್ಷರು, ಹೊರೆಕಾಣಿಕೆ ಸಮಿತಿಯ ಸಂಚಾಲಕರು ಆದಂಥ ಶ್ರೀಯುತ ಚಂದ್ರಶೇಖರ್ ಕೊಲ್ಯ ಬೂಡು ಇವರು ಸಾಲು ನೀಡಿ ಸಹಕರಿಸಬೇಕಾಗಿ ವಿನಂತಿ. ಉಪಸ್ಥಿತಿ ಇರುವಂಥ ಕವಯತ್ರಿಗಳಾದ ಶ್ರೀಮತಿ ಅರ್ಚನಾ ಬಂಗೇರ, ಇವರಿಗೆ ಗುರುಸ್ವಾಮಿಗಳಾದ ಶ್ರೀಯುತ ಲಿಂಗಪ್ಪ ಗಟ್ಟಿ ಇವರು ಸಾಲು ನೀಡಿ ಸಹಕರಿಸಬೇಕು. ಅದೇ ರೀತಿ ಶ್ರೀಮತಿ ಸುಮಂಗಲ ದಿನೇಶ್ ಶೆಟ್ಟಿ, ಶ್ರೀಮತಿ ವಾಣಿ ಲೋಕಯ್ಯ, ಶ್ರೀಮತಿ ಸೌಮ್ಯ ಆರ್ ಶೆಟ್ಟಿ, ಕವಿಗಳಾದ ಶ್ರೀ SK ಕುಂಪಲ, ಶ್ರೀ ಶಿವಪ್ರಸಾದ್ ಕೊಕ್ಕಡ, ಶ್ರೀ ನಿಶಾನ್ ಅಂಚನ್, ಶ್ರೀ ಲತೀಶ್ ಸಂಕೋಲಿಗೆ. ಇನ್ನು ಮುಂದಿನ ಕಾರ್ಯಚಟುವಟಿಕೆಗೆ ವೇದಿಕೆಯನ್ನು ನಿಮಗೆ ಬಿಟ್ಟುಕೊಡ್ತಾ ಇದ್ದೇವೆ. ಧನ್ಯವಾದಗಳು. ವಂದನೆಗಳು ಶ್ರೀ ಸಂತೋಷ್ ಕುಮಾರ್ ಶೆಟ್ಟಿ ಇವರಿಗೆ. ಇದೀಗ ಮುಂದೆ ಈ ಒಂದು ವೇದಿಕೆಯ ಆದಿಯಲ್ಲಿ ವಿಘ್ನ ವಿನಾಶಕ ವಿನಾಯಕನನ್ನು ಮನಸಾರೆ ನೆನೆಯುತ್ತಾ ಧನ್ಯತ ಭಾವದಿಂದ ಶ್ರೀ ಅಯ್ಯಪ್ಪ ಮಂದಿರ ಕೋಟೆಕರ್ ಇದರ ಸುವರ್ಣ ಮಹೋತ್ಸವ ಹಾಗೂ ದೀಪೋತ್ಸವ ಸಂಭ್ರಮದ ಅಂಗವಾಗಿ ಹಾಗೂ ದಕ್ಷಿಣ ಕನ್ನಡ ಚುಟುಕು ಸಾಹಿತ್ಯ ಪರಿಷತ್ ಮಂಗಳೂರು ಇದರ ಸಹಯೋಗದಿಂದ ಶ್ರೀ ಅಯ್ಯಪ್ಪ ಮಂದಿರದ ದಿವ್ಯ ಸನ್ನಿಧಿಯಲ್ಲಿ ಇಂದು ಪ್ರಸ್ತುತಪಡಿಸುತ್ತಿರುವ ಕಾರ್ಯಕ್ರಮ ಸಾಹಿತ್ಯಗೋಷ್ಠಿ ಹಾಗೂ ಕವಿಗೋಷ್ಠಿ. ಮೌನ ಮಗ್ಗೆಯ ನೊಡೆದು ಮಾತರಳಿ ಬರಲಿ ಎಂಬ ಕವಿ ಚನ್ನವೀರ ಕಣವಿಯ ನುಡಿ ಪಂಕ್ತಿಯಲ್ಲಿ ನೆನೆಯುತ್ತಾ ಇಂದಿನ ಈ ಸುಂದರ ಶುಭ ಸಂಜೆಯ ಸಾಹಿತ್ಯ ಸಮಾರಂಭದಲ್ಲಿ ಸಾಹಿತಿ ಅಭಿಮಾನಿಗಳನ್ನು ಮನಸಾರ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಇಂದಿನ ಕಾರ್ಯಕ್ರಮದಲ್ಲಿ ಸಾಹಿತ್ಯದ ಕವಿಗೋಷ್ಠಿಯ ಸಂಯೋಜಕರಾದ ಶ್ರೀ NS ವೆಂಕಟೇಶ್ ಗಟ್ಟಿಯವರು ಕಾರ್ಯಕ್ರಮದಲ್ಲಿ ಪ್ರಾರ್ಥನೆಗೈಯಲಿದ್ದಾರೆ. ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವಾ ಸರ್ವಕಾರ್ಯೇಷು ಸರ್ವದಾ ಸರ್ವಕಾರ್ಯೇಷು ಸರ್ವದಾ. ಶ್ರೀ ಅಯ್ಯಪ್ಪ ಮಂದಿರದ ಸುವರ್ಣ ಮಹೋತ್ಸವ ಹಾಗೂ ದೀಪೋತ್ಸವದ ಅಂಗವಾಗಿ ದಕ್ಷಿಣ ಕನ್ನಡ ಚುಟುಕು ಸಾಹಿತ್ಯ ಪರಿಷತ್ ಮಂಗಳೂರು ಇದರ ಸಾಹಿತ್ಯಗೋಷ್ಠಿ ಹಾಗೂ ಕವಿಗೋಷ್ಠಿಯ ಸಾಹಿತ್ಯ ಆರಾಧನೆಗೆ ಚಾಲನೆ. ವೇದಿಕೆಯಲ್ಲಿ ಉಪಸ್ಥಿತರಿರುವ ಶ್ರೀ ಅಯ್ಯಪ್ಪ ಮಂದಿರದ ಶ್ರೀ ಲಿಂಗಪ್ಪ ಗಟ್ಟಿ ಗುರುಸ್ವಾಮಿ, ಆಡಳಿತ ಮುಕ್ತೇಸರರು, ಶ್ರೀ ಶ್ರೀಧರ್ ಶೆಟ್ಟಿ ಅಧ್ಯಕ್ಷರು, ಶ್ರೀ ಲಕ್ಷ್ಮಣ ಕಟ್ಟಿಮನಿ ಕಾರ್ಯಾಧ್ಯಕ್ಷರು, ಶ್ರೀ ಅಯ್ಯಪ್ಪ ಸೇವಾ ಸಮಿತಿ ಕೋಟೆಕರ್ ಇವರೆಲ್ಲರನ್ನು ಈ ಕಾರ್ಯಕ್ರಮದಲ್ಲಿ ಚಾಲನೆ ನೀಡಲು ನಾನು ಸಂಪ್ರೀತಿಯಿಂದ ಆಮಂತ್ರಿಸುತ್ತಿರುವೆನು.
ಅದಾಗಲೇ ಸಾಹಿತ್ಯ ಗೋಷ್ಠಿಗೆ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದಾರೆ. ಮುಂದಿನ ಕಾರ್ಯಕ್ರಮ ಚುಟುಕು ಸಾಹಿತ್ಯದ ಬಗ್ಗೆ 2 ಮಾತುಗಳನ್ನು ಆಡಲಿದ್ದಾರೆ. ಕವಿಗೋಷ್ಠಿಯ ಅಧ್ಯಕ್ಷತೆ ವಹಿಸಲಿರುವ ಡಾಕ್ಟರ್ ಸುರೇಶ್ ನೆಗನಗುಳಿ, ಖ್ಯಾತ ವೈದ್ಯರು ಹಾಗೂ ಸಾಹಿತಿಗಳು, ಮಂಗಳೂರು. ಕಾವ್ಯಕ್ಕೆ ಗಾತ್ರವೇಕೆ, ಭಾವಕ್ಕೆ ಸೂತ್ರ ಸೋಕೆ. ಕಾವ್ಯಕ್ಕೆ ಗಾತ್ರವೇಕೆ, ಭಾವಕ್ಕೆ ಸೂತ್ರ ಸೋಕೆ. ಬರೆದುದನರಿತು ತಿಳಿವಂತಿರೆ ಸಾಕು. ವೇದಿಕೆಯ ಮೇಲಿರುವ ಇಂದಿನ ಈ ಅಯ್ಯಪ್ಪ ಸ್ವಾಮಿ ದೀಪೋತ್ಸವದ ಸಂದರ್ಭದಲ್ಲಿ ಸಂಘಟಿಸಿರುವಂತಹ ಒಂದು ಸಾಹಿತ್ಯಕ್ಕೆ ಸಂಬಂಧಪಟ್ಟ ಈ ಕವಿಗೋಷ್ಠಿಯ ವೇದಿಕೆಯಲ್ಲಿ ಆಸೀನರಾಗಿರುವ ಲಿಂಗಪ್ಪಗಟ್ಟಿ ಗುರುಸ್ವಾಮಿಯವರೇ, ಹಾಗೆಯೇ ಇಂದಿನ ಈ ಸಭಾ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಆತ್ಮೀಯ ಮಂಗಳೂರು ಚುಟುಕು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಗೋಪಾಲಕೃಷ್ಣ ಶಾಸ್ತ್ರಿಯವರೇ, ಹಾಗೆಯೇ ಈ ಕಾರ್ಯಕ್ರಮದ ರೂವಾರಿ ನನ್ನನ್ನು 4 ತಿಂಗಳ ಮೊದಲೇ ಕಟ್ಟಿಹಾಕಿದ ವೆಂಕಟೇಶ ಗಟ್ಟಿಯವರೇ, ಹಾಗೆಯೇ ಉಳಿದ ಶ್ರೀಧರ್ರವರೇ, ಚಂದ್ರಶೇಖರ್ರವರೇ, ಹಾಗೆ ನಿರೂಪಣೆ ಮಾಡಿದ ಅರ್ಚನಾರವರೇ, ಸೌಮ್ಯಾರವರೇ, ಗಣೇಶ ಜಿಯವರೇ ಮತ್ತು ಎಸ್ ಕೆ ಕುಂಪಲರೇ ಮತ್ತಿತರ ಎಲ್ಲ ಮಹನೀಯರೇ, ಅಂಚಂದ್ರವರೇ, ಸಭೆಯ ಮುಂಭಾಗದಲ್ಲಿ ಆಸೀನರಾಗಿರುವ ಹಲವು ಕಿವಿಗಳೇ, ಚುಟುಕು ಸಾಹಿತ್ಯದ ಬಗ್ಗೆ ಅಂತ ಹೇಳಿದರು ನಿರೂಪಕರು. ಚುಟುಕು ಸಾಹಿತ್ಯ ಅನ್ನುವುದಕ್ಕಿಂತಲೂ ಸಾಹಿತ್ಯ ಅನ್ನುವುದೇ ಹೆಚ್ಚು ಒಳ್ಳೆಯದು ಅಂತ ನನಗನ್ನಿಸ್ತಾ ಉಂಟು. ಕೇವಲ ಚುಟುಕು ಸಾಹಿತ್ಯದ ಬಗ್ಗೆ ಹೇಳುವುದಾದರೆ ಬಹಳ ಚುಟುಕಿನಲ್ಲೇ ಹೇಳಬಹುದಾಗಿದೆ. ಯಾಕಂದರೆ ಹೆಸರೇ ಚುಟುಕು ಅಂತೇಳಿ, ಒಂದು ಗುಟುಕೋದು. ಹಾಗೆ ಸಾಹಿತ್ಯದಲ್ಲಿ ಪ್ರಪ್ರಥಮವಾಗಿ ಉಗಮವಾದುದು ಚುಟುಕು. ಚುಟುಕಿನಿಂದ ಉಗಮವಾದುದು ಆಮೇಲೆ ಬೃಹತ್ ಹೆಮ್ಮರವಾದುದು ಸಾಹಿತ್ಯದ ಒಂದು ವಿಶೇಷತೆ. ಅದು ಯಾವುದೋ ಒಂದು ವಿಷಯವನ್ನು ವಿಶದೀಕರಿಸಲು ಬಳಸುವ ಒಂದು ಸೂತ್ರ. ಒಂದು ವಿಚಾರವನ್ನು ನಾವು ತಿಳಿಯಪಡಿಸಲಿಕ್ಕೆ, ಒಂದು ವಿಷಯವನ್ನು ನಾವು ನೋಡಿದಾಗ ನಮಗೆ ಅನ್ನಿಸಿದಂತಹ ಭಾವವನ್ನು ವ್ಯಕ್ತಪಡಿಸಲಿಕ್ಕೆ ಇರುವ ಒಂದು ಮಾರ್ಗ ತಾನಾಗಿ ಬರ್ತದೆ. ಹುಟ್ಟಿದ ಮಗುವು ಸಹ ಅಳಲು ಆರಂಭವಾಗಿ ಅನಂತರ ಅಮ್ಮ ಅನ್ನುವ ಹಾಗೆ, ಅನಂತರ ಯಾವುದೇ ಒಂದು ವಸ್ತು ಇತ್ಯಾದಿಗಳನ್ನು ನೋಡಿದಾಗ ಒಂದೊಂದೇ ಪದಗಳನ್ನು ತಾನು ಪೂರ್ಣಿಸಿಕೊಳ್ಳುವ ಹಾಗೆ, ಆ ಮರ ಈ ಮರ ಎನ್ನುವುದರಿಂದ ರಾಮಧ್ಯಾನ ಆದ ಹಾಗೆ, ಬೆಂದಿರುವಂತಹ ಅನ್ನದಲ್ಲಿ ಒಂದು ಅಗುಳನ್ನು ಕಿತ್ತು ಅನ್ನ ಬೆಂದಿದೆಯೋ ಎಂದು ನೋಡುವ ಹಾಗೆ, ಇವೆಲ್ಲವೂ ಚುಟುಕುಗಳೇ. ದಾರಿಯಲ್ಲಿ ನಡೆಯುತ್ತಾ ಹೋಗುವಾಗ ಒಂದು ಮರವನ್ನು ನೋಡಿ ಅದು ಒಂದು ಆನೆಯ ಹಾಗೆ ಕಾಣುವ ಹಾಗೆ, ಭತ್ತವನ್ನು ಕುಟ್ಟುತ್ತಾ ಇರುವಾಗ ಬಾಯಿ ಏನೋ ಕೆಲಸವನ್ನು ಮಾಡುವ ಹಾಗೆ, ಏನೋ ವಿಷಯವನ್ನು ಹೇಳುವ ಹಾಗೆ ಜಾನಪದ ಅಂತ ಹುಟ್ಟಿ ಬಂದಿದೆ. ಬಹಳ ಪುರಾತನವಾದ ಸಾಹಿತ್ಯ. ಅವೆಲ್ಲವೂ ಚುಟುಕುಗಳೇ. ಚುಟುಕಾಗಿ ಹೇಳುವಂಥದ್ದು ಚುಟುಕು. ಚಿಕ್ಕದರಲ್ಲಿ ಚೊಕ್ಕವಾಗಿ ಬೃಹತ್ತನ್ನು ಪೇರಿಸುವುದು ಚುಟುಕು. ಹಾಗೆ ಇದ್ದಾಗ ಮಾತ್ರ ಅದು ಚುಟುಕು. ಚುಟುಕು ಎಂಬುದಾಗಿ ಬರೀ 4 ಸಾಲು ಒಟ್ಟಾರೆ ಬರೆದರೆ ಚುಟುಕಲ್ಲ. ಆ ಬರೆಯುವಂಥ 4 ಸಾಲು ಅಥವಾ 6 ಸಾಲು ಅಥವಾ 8 ಸಾಲು ಕಡಿಮೆ ಸಾಲು ಒಟ್ಟಿನಲ್ಲಿ ಇದ್ದಾಗ ಅದು ಚುಟುಕು. ಅದು ಮುಂದುವರಿದಾಗ ಅದು ಕಾವ್ಯವಾಗುತ್ತದೆ, ಅದು ಕವಿತೆಯಾಗುತ್ತದೆ. ಅದು ಬೇರೊಂದು ರೂಪವನ್ನು ಪಡೆದಾಗ ಅದು ಕಥೆಯಾಗುತ್ತದೆ ಅಥವಾ ಕಾದಂಬರಿಯಾಗುತ್ತದೆ ಅಥವಾ
ಒಂದು ಬೃಹತ್ ಗ್ರಂಥವೇ ಆಗ್ತದೆ. ಒಂದು ಕಾವ್ಯದಲ್ಲಿ ಸಹ ಮುದ್ದಣನ ಕಾವ್ಯ ತೆಗೆದುಕೊಳ್ಳಿ, ಅಥವಾ ವೀರನಾರಾಯಣನ ಇದು ಭಾರತ ಕಥೆಯನ್ನು ತೆಗೆದುಕೊಳ್ಳಿ, ಗದುಗಿನ ವೀರನಾರಾಯಣನ, ಅದರ ಪ್ರತಿಯೊಂದು ಚರಣಗಳೊಂದು ಅದು ಚುಟುಕುಗಳು. ಡಿ ವಿ ಜಿಯವರ ಮಂಕುತಿಮ್ಮನ ಕಗ್ಗ ತೆಗೆದುಕೊಳ್ಳಿ, ಅದರೊಳಗಡೆ ಇರುವಂತಹ ಮುಕ್ತಕಗಳು ಅವೆಲ್ಲ ಚುಟುಕುಗಳು. ಹಾಗಾದರೆ ಆ ಚುಟುಕುಗಳೆಲ್ಲ ಸೇರಿ ಆಗುವಾಗ ಒಂದು ಗಂಗಾ ಮೂಲದಲ್ಲಿ ಹುಟ್ಟಿದ ಒಂದು ನದಿ ಮುಂದೆ ಹರಿದು ತುಂಗೆಯಾಗಿ ಇನ್ನೂ ಮುಂದೆ ಹೋಗಿ ಸಾಗರವನ್ನು ಸೇರಿ ದೊಡ್ಡ ಕಡಲಿನ ಭಾಗವಾಗುವ ಹಾಗೆ. ಘಟ್ಟದಲ್ಲಿ ಹುಟ್ಟಿದ ನೇತ್ರಾವತಿ ಮಂಗಳೂರಿನಲ್ಲಿ ಬೃಹತ್ತಾಗಿ 1 ಕಿಲೋಮೀಟರ್ ಅಗಲದ ಸೇತುವೆ ಸಹ ನಿರ್ಮಿಸುವ ಅವಶ್ಯಕತೆಯನ್ನು ಒದಗಿಸುವ ಹಾಗೆ. ಅಂದರೆ ಆರಂಭ ಚುಟುಕಿನಿಂದ. ಹಾಗೆ ಈಗ ಮುಕ್ತಕ ಅಂತ ಬರ್ತದೆ. ಒಂದು ನಿರ್ದಿಷ್ಟವಾದ ಪರಿಧಿಯಲ್ಲಿ, ನಿರ್ದಿಷ್ಟವಾದ ಮಾತ್ರೆಯಲ್ಲಿ, ಮಾತ್ರೆ ಅಂದರೆ ನಾನು ವೈದ್ಯ ಕೊಡೋ ಮಾತ್ರೆ ಅಲ್ಲ, ಅದು ಅಕ್ಷರಗಳಲ್ಲಿ ನಾವು ಹೇಳುವಂಥ ಮಾತ್ರೆ. ಒಂದು ಹ್ರಸ್ವವಾಗಿದ್ದಾಗ ಲಘು ಮಾತ್ರೆ, ದೀರ್ಘವಾಗಿದ್ದಾಗ ಗುರು ಮಾತ್ರೆ, ಒತ್ತಕ್ಷರ ಬಿದ್ದಾಗ ಗುರು ಮಾತ್ರೆ. ಅದಕ್ಕೆ ಮಾತ್ರೆ ಎಷ್ಟು ಮಾರ್ಕು? ಲಘು ಮಾತ್ರೆಗೆ 1 ಮಾರ್ಕು, ಗುರು ಮಾತ್ರೆಗೆ 2 ಮಾರ್ಕು. ಹಾಗೆ ಒಂದು ಕಾವ್ಯದಲ್ಲಿ ಇಷ್ಟು ಮಾತ್ರೆ ಬೇಕು ಅಂತ ಇದ್ದರೆ ಆ ಅಕ್ಷರಗಳನ್ನು ನಾವು ನೋಡಿ ಗುಣಿಸಿ ಕೂಡಿಸಿ ನೋಡುವಾಗ ಅದು ಬೇಕಾದಷ್ಟು ಬಂದರೆ ಅದು ಸರಿಯಾದ ಆ ಒಂದು ರಚನೆಗೆ ಸೂಕ್ತವಾದುದು ಅಂತೇಳಿ. ಉದಾಹರಣೆ ಕೊಡ್ತೇನೆ. ಮುಕ್ತಕ ಅಂದರೆ ಏನು? ಒಂದು ಚುಟುಕು, ಅದು ಒಂದು ನಿಯಮಬದ್ಧವಾದ ಚುಟುಕು ಅಷ್ಟೇ. ಈಗ ಮಂಕುತಿಮ್ಮನ ಕಗ್ಗದಲ್ಲಿರುವುದೆಲ್ಲ ಮುಕ್ತಕಗಳೇ. ಸುರುವಿನ ಸಾಲಿನಲ್ಲಿ 20 ಮಾತ್ರೆ ಬೇಕು. ಈಗ ನಾನು ಹೇಳಿದಾಗೆ ಲಘು ಮತ್ತು ಗುರು, ಅಥವಾ ಒತ್ತಕ್ಷರ ಇರುವುದು, ದೀರ್ಘ ಇರುವುದು, ಒತ್ತಕ್ಷರ ಇಲ್ಲದಿರುವುದು ಎಲ್ಲ ಸೇರಿ ಗೂಡಿಸುವಾಗ 20 ಬರಬೇಕು. 2ನೇ ಸಾಲಿನಲ್ಲಿ 16 ಅಥವಾ 18 ಬರಬೇಕು. 3ನೇ ಸಾಲಿನಲ್ಲಿ ಪುನಃ 20 ಬರಬೇಕು. ಕೊನೆಯ ಸಾಲಿನಲ್ಲಿ ನಮ್ಮ ಹೆಸರು ಸಹ ಬರುವ ಹಾಗೆ, ಅಥವಾ ನಾವು ಏನೋ ಒಂದು ಕಲ್ಪಿಸಿದ ಹೆಸರು ಇರ್ಬೋದು. ಈಗ ಅವರು ಡಿ ವಿ ಜಿಯವರು ಮಂಕುತಿಮ್ಮ ಅಂತ ಹಾಕಿದರು, ಹಾಗೆ ಅದೊಂದು ಬಂದು ನಿಲ್ಲುವಾಗ 16. ಈಗ ಉದಾಹರಣೆಗಾಗಿ ನಾನು ಇದೇ ಆಗ ಹೇಳಿದ ಕಾವ್ಯಕ್ಕೆ ಗಾತ್ರ ಬೇಕೆಂತ ಹೇಳಿದೆಲ್ಲ ಸಾಹಿತ್ಯ, ಅದನ್ನೇ ಮುಕ್ತಕ ರೂಪದಲ್ಲಿ ಈಗ ಹೇಳ್ತೇನೆ. ಬೇಕೇಕೆ ಗಾತ್ರ ತಾ ಸೋಕುವೆಡೆ ಮನವನ್ನು. ಬೇಕೇಕೆ ನೋಡಿ, ಬೇಗೆ 2 ಮಾರ್ಕು, ಕೆಗೆ 2 ಮಾರ್ಕು, ಕೆಗೆ ಇನ್ನೊಂದು ಕೆ ಅಂತ ಬಂತಲ್ಲ 1 ಮಾರ್ಕು, 5 ಆಯಿತಾ? ಹಾಗೆ ಹೋಗುವ ಗಾತ್ರ ತಾ ಅದಕ್ಕೆ 5, ಸೋಕುವೆಡೆ ಅದಕ್ಕೆ 5, ಮನವನ್ನು 20 ಆಯ್ತು. ಈಗ ಬೇಕೇಕೆ ಗಾತ್ರತ ಸೋಕುವೆಡೆ ಮನವನ್ನು ಸಾಕಲ್ಲ ಭಾವಸೂತ್ರವು ಹೆಣೆಯಲು. ಭಾವಸೂತ್ರ ಇದ್ದಾಗ ಅದಕ್ಕೆ ಲೆಕ್ಕಾಚಾರ ಬೇಡ, 1 ಮೈಲು ಉದ್ದ ಬೇಡ, ಗಾತ್ರ ಬೇಡ, ದೊಡ್ಡ ಬೃಹತ್ ಆಕಾರ ಬೇಡ, ಆನೆಯೇ ಬೇಡ, ಇರುವೆ ಸಾಕು. ಇರುವೆಯೂ ಆನೆಗಿಂತ ಬಲ. ಬೇಕೇಕೆ ಗಾತ್ರತ ಸೋಕುವೆಡೆ ಮನವನ್ನು ಸಕಲ ಭಾವಸೂತ್ರವು ಹೆಣೆಯಲು. ಲೋಕವನ್ನು ಮುಖದಲ್ಲಿ ಶ್ರೀಕೃಷ್ಣ ಅಂತ ಮಾಡಿದ್ದಾನೆ, ಇಡೀ ಲೋಕವನ್ನು ಬಾಯಲ್ಲಿ ತೋರಿಸಿದ್ದಾನೆ, ವಿಶ್ವರೂಪ ದರ್ಶನ ಅಂತೇಳಿ. ಮಾಡುವಾಗ ಸಂಪೂರ್ಣವಾದ ವಿಶ್ವ ಕಂಡಿದೆ ಅಂತೆ. ಹಾಗೆಯೇ ಲೋಕವನ್ನು ಮುಖದಲ್ಲಿ ಹಾಕಿದಂತಹ ಬರಹ ಆ ಥರ ಇರಬೇಕು. ರಾಶಿ ಪುಟಗಟ್ಟಲೆ 100-200 ಪುಟ ಬರೆಯುವುದಕ್ಕಿಂತಲೂ ಬರೀಬಾರದು ಅಂತಲ್ಲ, ಅದಕ್ಕಿಂತಲೂ ಇದರಲ್ಲಿ ಈ ಒಂದು ಸಣ್ಣ ಬಾಯಿಯೊಳಗಿನ ವಿಶ್ವಕೋಶದಲ್ಲಿ ಬರುವ ಹಾಗೆ ಲೋಕವನ್ನು ಮುಖದಲ್ಲಿ ಹಾಕಿದಂತಹ ಬರಹ ಏಕದಲ್ಲಿ ಅನೇಕ ದೊಲು ಧೀರತಮ್ಮ. ಇದು ಅಂಕಿತನಾಮ ನನ್ನದೇ. ಏಕದಲ್ಲಿ ಅನೇಕ ದೊಲು ಧೀರತಮ್ಮ. ಏಕದಲ್ಲಿಯೂ ಅನೇಕ, ಅದು ಲೆಕ್ಕಕ್ಕೆ 1 ಆದರೆ ಅದು 11. ಈ ರೀತಿಯಲ್ಲಿ ಬರುವಂಥದ್ದು ನೋಡಿ, ಈಗ ಮುಕ್ತಕ ರೂಪಕ ಅಂತೇಳಿ. ಹಾಗೆಯೇ ಈ ಸಾಹಿತ್ಯ ಅನ್ನುವಂಥದ್ದು ಬೇರೆ ಬೇರೆ ರೂಪದಲ್ಲಿ ಬೆಳವಣಿಗೆ ಆಗ್ತದೆ. ಇದರಲ್ಲಿ ಕವನ ಅಂತ ಒಂದು ಪ್ರಕಾರ ಇದೆ, ಕವಿತೆ ಅಂತ 2 ದೊಡ್ಡ ಪ್ರಕಾರಗಳನ್ನು ಹೇಳ್ಬೋದು ನಾವು. ಕವನ ಅಂದರೆ ಅದರಲ್ಲಿ ಲಯ ಬೇಕು, ಹಾಡುವಾಗ ಒಂದು ಅದು ಧಾಟಿ ಬರಬೇಕು, ಒಂದು ನಿರ್ದಿಷ್ಟವಾದ ಸಾಲುಗಳು ಬೇಕು, ಪ್ರತಿ ಪದ ಓದುಗನಿಗೆ ಸಂತೋಷ ಕೊಡುವಾಗ ಇರಬೇಕು. ಅದೇನಾದರೂ ನೋಡಿ, ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು ಅಂತ ಹೇಳಿದ ಹಾಗೆ
ನವನವೀನ ಪದಗಳ ಬಳಕೆ ಇದ್ದರೆ ಉತ್ತಮ. ಆಧುನಿಕತೆಗೆ ಒತ್ತು ನೀಡಿ ರಚಿಸಬೇಕು. ಈಗಿನ ವಿದ್ಯಮಾನಗಳು ಇತ್ಯಾದಿಗಳನ್ನು ಬರಿಬೋದು. ಮತ್ತು ಕೆಲವು ಕಡೆ ಪ್ರಾಸ ಹಾಕುವಂಥದ್ದು, ಅದಕ್ಕೆ ಇಂಪು ಸಿಗಲಿಕ್ಕೆ ಒಂದು ಪ್ರಾಸ, ಪುನಃ 3 ಅಕ್ಷರ ಅದು ಕೂಡ ಇನ್ನೊಂದು ಪ್ರಾಸ, ಹಾಗೆ ವರ್ಣರಂಜಿತ ಪದಗಳಿಂದ ಸೇರಿ. ಇದೆಲ್ಲ ಏನು ಕವನದ ಲಕ್ಷಣ. ಕವನಗಳು ಹಾಡಲಿಕ್ಕೆ ಆಗುವಂಥದ್ದು, ಹಾಡುಗಬ್ಬವಾದ್ದು. ಇನ್ನೊಂದು ಪ್ರಕಾರ ಕವಿತೆಗಳು ಅಂತೇಳಿ ನೀವು ನೋಡಿರ್ಬೋದು. ಉದಾಕ್ಕೆ ಬರಿತಾ ಹೋದಾಗ ಕಾಣ್ತದೆ. ಬಸ್ಸಿನಲ್ಲಿ ಪಯಣಿಸುವ ಸಮಯ, ಎಲ್ಲಿಂದಲೋ ಬಂತೊಂದು ಚೆಂಡು, ಆ ಚೆಂಡು ಇನ್ನೇನು ಒಡೆಯುತ್ತದೆ ಅನ್ನುವಾಗ ಎದ್ದು ಬಿಟ್ಟೆ, ಅದು ಕನಸಾಗಿತ್ತು. ಈ ರೀತಿ ಬರೆಯುವಂಥದ್ದು. ಇದರಲ್ಲಿ ನೋಡಿ, ನಿಮ್ಗೆ ಆಗ ನಾನು ಹೇಳಿದ ಯಾವುದು ಅಂಥದ್ದು ಕಾಣೋದಿಲ್ಲ. ಆದರೆ ಚೌಕಟ್ಟಿಲ್ಲ ಅದಕ್ಕೆ. ಇದರಲ್ಲಿ ಸಾಮಾಜಿಕ, ಧಾರ್ಮಿಕ ಸೇರಿದಂತೆ ಎಲ್ಲ ಬರಿಬೋದು. ಯಾವ ವಿಷಯಗಳನ್ನು ಸಹ ಬರಿಬೋದು. ಎಡೆಯಲ್ಲಿ ಪ್ರಾಸ ಸಹ ಹಾಕ್ಬೋದು ಅದನ್ನು ಸೆಳೆಲಿಕ್ಕೆ. ಕ್ಲಿಷ್ಟಕರವಾದ ಪದ ಬಳಕೆ ಮಾಡಿದರೆ ಕೆಲವೊಮ್ಮೆ ಸ್ವಲ್ಪ ಕಷ್ಟ ಆಗ್ತದೆ. ಒಂದೊಂದು ಎಡೆಯಲ್ಲಿ, ಈಗ ಕುತ್ತಿಗೆ ಅಂತ ಒಂದು ಶಬ್ದ ಇದೆ, ಅದೇ ಕುತ್ತಿಗೆಗೆ ಕಂದರ ಅಂತ ಬರಿಬೋದು. ಅದೇನಾಗ್ತದೆ, ಅದು ಎತ್ತಿ ಹಿಡಿತದೆ ಆ ಭಾಷೆಯ ಒಂದು ಬೆಲೆಯನ್ನು. ಹಾಗೆ ಉತ್ತಮ ಭಾವ ಮೂಡಿಸಲಿಕ್ಕೆ ಕವಿತೆ ಸಹಕಾರಿ, ಭಾವನೆಯನ್ನು ಕೊಡಲಿಕ್ಕೆ, ಆ ಒಂದು ವಿಷಯವನ್ನು ವಿಶದೀಕರಿಸುವುದು. ಬೆಕ್ಕು ನಡೆಯುತ್ತಾ ಹೋಗುತ್ತಿದ್ದೆ, ಅಡ್ಡ ಬಂತು, ಪದೇ ಪದೇ ಅಡ್ಡ ಬಂತು. ಇನ್ನೇನು ಅವಘಡವಾಗುತ್ತದೆ ಎಂದು ಭಾವಿಸಿದೆ. ಮನೆಗೆ ಬಂದೊಡನೆ ಕಾಲು ನೆಕ್ಕತೊಡಗಿತು, ಮೈಯ ಸವರತೊಡಗಿತು. ಇದು ಅನಿಷ್ಟದ ಮೂರ್ತಿಯೇ ಅಂತ ಕ್ವಶನ್ ಮಾರ್ಕ್ ಆಗ್ಬೋದು. ಈ ರೀತಿ ನಾವು ಅದು ಆ ರೀತಿಯಲ್ಲಿ ಬರಿಬೋದು ಕವಿತೆಗಳನ್ನು. ಹೀಗೆ ನಾನು ಮತ್ತೆ ಮಾತಾಡೋಣ, ಈಗ ಮಾತಾಡಿದ್ದೇನೆ, ನಾನು ಮತ್ತೆ ಮಾತನಾಡುವುದಿಲ್ಲ. ಹೀಗೆ ನಾವು ಏನು ಆ ಕವನ ಮತ್ತು ಕವಿತೆ ಇತ್ಯಾದಿಗಳನ್ನು ಬರೆಯುವ ಬಗ್ಗೆ ಒಂದು ನಿರ್ದಿಷ್ಟತೆಯನ್ನು ನಮ್ಮ ಮನಸ್ಸಿನ ಮೆದುಳಿನ ಒಂದು ರಂಗಸ್ಥಳದಲ್ಲಿ ಮೂಡಿಸಿದಾಗ ಉತ್ತಮವಾದ ಸಾಹಿತ್ಯ ಖಂಡಿತವಾಗಿ ಬರುತ್ತದೆ. ಯಾರು ಸಾಹಿತಿಗಳಲ್ಲಿ ಇಂಥವರು ಅಂತ ಲೆಕ್ಕಾಚಾರ ಇಲ್ಲ, ಎಲ್ಲರೂ ಸಾಹಿತಿಗಳೇ. ಆಗ ನಾನು ಬಾತ್ರೂಮ್ ಅಂತ ಹೇಳಿದಾಗೆ ಪ್ರತಿಯೊಬ್ಬರಲ್ಲಿಯೂ ಭಾವ ಇದೆ. ಆ ಭಾವಕ್ಕೆ ಒಂದು ಚಂದದ ಚೌಕಟ್ಟು ಕೊಡುವುದು ಮಾತ್ರ ಯಾರಿಗೆ ಆಗ್ತದೋ ಅವ ಸರಿಯಾದ ಸಾಹಿತ್ಯ ಆಗ್ತಾನೆ ಅಂತ ಹೇಳ್ತಾ ಮುಂದೆ ಕಾರ್ಯಕ್ರಮದ ಮುಂದುವರಿಕೆಗೆ ಅವಕಾಶ ಕಲ್ಪಿಸ್ತೇನೆ. ನಮಸ್ಕಾರ. ವಂದನೆಗಳು ಸರ್. ಮುಂದಕ್ಕೆ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದಂತಹ ಶ್ರೀ ಗಣೇಶ್ ಪ್ರಸಾದ್ ಜಿ, ಪ್ರಧಾನ ಕಾರ್ಯದರ್ಶಿ, ಮಂಗಳೂರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್, ಇವರು ತಮ್ಮ ಸಾಹಿತ್ಯ ನುಡಿಯನ್ನು ನೀಡಬೇಕಾಗಿ ತಮ್ಮಲ್ಲಿ ವಿನಂತಿಸುತ್ತಿರುವೆನು. ಮನ್ಸೂರು ಮುಲ್ಕಿ, ASI ಉಲ್ಲಾಲ ಪೊಲೀಸ್ ಠಾಣೆ. ಸರ್, ದಯವಿಟ್ಟು ತಾವು ವೇದಿಕೆಗೆ ಬಂದು ನಮ್ಮ ಗುರುಸ್ವಾಮಿಯವರಿಂದ ಒಂದು ಸಾಲು ಸ್ವೀಕರಿಸಬೇಕಾಗಿ ವಿನಂತಿ, ಹಾಗೂ ಆಸನ ಸ್ವೀಕರಿಸಬೇಕಾಗಿ ವಿನಂತಿ. ಇನ್ನೋರ್ವ ಕವಿಗಳಾದಂಥ ಶ್ರೀಯುತ ಶಿವಪ್ರಸಾದ್ ಕೊಕ್ಕಡ, ಬ್ಯಾಂಕ್ ಅಧಿಕಾರಿ, ಇವರು ಸರ್ ನಮ್ಮ ಗುರುಸ್ವಾಮಿಗಳಾದ ಶ್ರೀ ಲಿಂಗಪ್ಪ ಗಂಟಿ ಇವರಿಂದ ಗೌರವದ ಸಾಲು ಸ್ವೀಕರಿಸಿ ಆಸನ ಸ್ವೀಕರಿಸಬೇಕಾಗಿ ವಿನಂತಿ. ಹಾಗೆ ಇಂದಿನ ಧಾರ್ಮಿಕ ಸಭಾ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಪ್ರಖ್ಯಾತ ವೈದ್ಯರು, ತಜ್ಞ ವೈದ್ಯರಾದಂಥ ಶ್ರೀಯುತ ಹಂಸರಾಜ್ ಆಳ್ವರ್ ಅವರು ನಮ್ಮ ಈ ಕ್ಷೇತ್ರಕ್ಕೆ ಭೇಟಿ ನೀಡಿದ್ದಾರೆ. ಇವರಿಗೂ ಶ್ರೀ ಅಯ್ಯಪ್ಪ ಮಂದಿರ ಟ್ರಸ್ಟ್ ಹಾಗೂ ಅಯ್ಯಪ್ಪ ಸೇವಾ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತೇವೆ. ಸ್ವಾಮಿಯೇ ಶರಣಮಯ್ಯಪ್ಪ. ಇಂದಿನ ಈ ಸಮಾರಂಭದಲ್ಲಿ ಉಪಸ್ಥಿತರಿರುವಂಥ ಗುರುಸ್ವಾಮಿಯವರೇ ಹಾಗೂ ಎಲ್ಲ ವ್ರತಧಾರಿಗಳೇ, ಹಾಗೆ ಸಮಾರಂಭದ ಅಧ್ಯಕ್ಷತೆ ವಹಿಸಿರುವಂಥ ಶ್ರೀ ಗೋಪಾಲಕೃಷ್ಣ ಶಾಸ್ತ್ರಿಯವರೇ ಹಾಗೂ ಕವಿಗೋಷ್ಠಿ ಅಧ್ಯಕ್ಷತೆ ವಹಿಸಿರುವಂಥ ಡಾಕ್ಟರ್ ಸುರೇಶ್ ನೊಗಳಗುಳಿಯವರೇ ಹಾಗೂ ಈ ಸಾಹಿತ್ಯ ಗೋಷ್ಠಿಯಲ್ಲಿ ಪಾಲ್ಗೊಳ್ಳಲಿರುವಂಥ ಎಲ್ಲ ಕವಿಯತ್ರಿಯರೇ, ಅದೇ ರೀತಿಯಲ್ಲಿ ಸಮಾರಂಭದ ಮುಖ್ಯ ರೂವಾರಿಯಾಗಿರುವಂಥ ನಮ್ಮ ಮಿತ್ರ ವೆಂಕಟೇಶ್ ಗಟ್ಟಿಯವರೇ, ಅದೇ ರೀತಿಯಲ್ಲಿ ಇಲ್ಲಿಯ ಈ ಅಯ್ಯಪ್ಪ ಮಂದಿರದ ಸುವರ್ಣ ಮಹೋತ್ಸವ ಸಮಿತಿ ಎಲ್ಲ ಪದಾಧಿಕಾರಿಗಳೇ, ಧರ್ಮಾಭಿಮಾನಿಗಳೇ ಹಾಗೂ ಎಲ್ಲ ಸಾಹಿತ್ಯಾಭಿಮಾನಿಗಳೇ, ಇಂದಿನ ಈ ಸಮಾರಂಭದಲ್ಲಿ
ಚುಟುಕು ಪ್ರಾರ್ಥನೆಯೊಂದಿಗೆ ಚಾಲನೆ ಕೊಟ್ಟರು ಕಾರ್ಯಕ್ರಮಕ್ಕೆ ವೆಂಕಟೇಶ್ ಗಟ್ಟಿಯವರು. ಹಾಗಾಗಿ ಈ ಪ್ರತಿ ಸಮಾರಂಭವು ಕೂಡ ಚುಟುಕಾಗಿ ಮುಗಿದ್ರೆ ಚಂದ ಅಂತ ಹೇಳುವ ರೀತಿಯಲ್ಲಿ ನಾವು ಹೆಚ್ಚು ಮಾತಾಡೋದಿಲ್ಲ. ಇಲ್ಲಿ ಕವಿಗೋಷ್ಠಿಗೆ ನಾವು ಮುಖ್ಯ ಪ್ರಾಧಾನ್ಯತೆಯನ್ನು ಕೊಡುತ್ತಾ, ಇಲ್ಲಿ ನಮಗೆ ಅತ್ಯಂತ ಖುಷಿ ಯಾಕಂತ ಹೇಳಿದರೆ ದೇವ ಸನ್ನಿಧಿಯಲ್ಲಿ ಚುಟುಕ, ಇದು ಯಾವತ್ತೂ ನಮಗೆ ಪುಳಕ. ಈ ಚುಟಕದೊಂದಿಗೆ ನಾನು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿಕ್ಕೆ ಸಂಭ್ರಮ ಪಡ್ತೇನೆ. ದೇವ ಸನ್ನಿಧಿಯಲ್ಲಿ ಚುಟುಕ ಇದು ನಮಗೆ ಯಾವತ್ತೂ ಪುಳಕ. ಯಾಕೆ ಅಂತ ಹೇಳಿದರೆ ಈ ದೇವ ಸನ್ನಿಧಿಯಲ್ಲಿ, ದೇವರ ಒಂದು ಸಾನ್ನಿಧ್ಯದಲ್ಲಿ ಪ್ರತಿ ಈ ಸಾಹಿತ್ಯ ಎಲ್ಲವೂ ಅಲ್ಲಿಯ ಭಜನೆ ಮಂತ್ರಗಳಲ್ಲಿ ಎಲ್ಲ ಸಾಹಿತ್ಯ ಇದೆ. ಈ ಸಾಹಿತ್ಯ ಅಂತ ಹೇಳುವುದು ಒಂದು ರೀತಿಯ ಸಾತ್ವಿಕತೆಯ ಪ್ರಸಾರ ಮಾಡುವಂಥದ್ದು. ಧಾರ್ಮಿಕತೆಯ ಪ್ರಸಾರ ಧಾರ್ಮಿಕ ಸ್ಥಳಗಳಲ್ಲಿ ದೇವ ಸನ್ನಿಧಿಯಲ್ಲಿ ನಡೀತಾ ಇರ್ತದೆ. ಅದರ ಜೊತೆಯಲ್ಲಿ ಸಾಹಿತ್ಯ ಒಂದು ಗೋಷ್ಠಿಯನ್ನು ಈ ಸಮಾರಂಭದಲ್ಲಿ ಸೇರಿಸಿಕೊಂಡದ್ದು ನಮಗೆ ಅತ್ಯಂತ ಸಂತೋಷ. ಈ ಒಂದು ಕಾರ್ಯಕ್ರಮವನ್ನು ಈ ಸಂದರ್ಭದಲ್ಲಿ ಆಯೋಜಿಸಿದ್ದಕ್ಕಾಗಿ ಮಿತ್ರರಂಥ ವೆಂಕಟೇಶ್ ಗಟ್ಟಿಯವರಿಗೆ ಹಾಗೂ ಇದಕ್ಕೆ ಅವಕಾಶ ಕೊಟ್ಟಂಥ ಇಲ್ಲಿ ಅಯ್ಯಪ್ಪ ಮಂದಿರದ ಗುರುಸ್ವಾಮಿಯವರಿಗೆ, ವ್ರತಧಾರಿಗಳಿಗೆ ಹಾಗೂ ಇಲ್ಲಿ ಎಲ್ಲ ಪದಾಧಿಕಾರಿಗಳಿಗೆ ವಂದಿಸಿ ತಮಗೆಲ್ಲರಿಗೂ ಮತ್ತೊಮ್ಮೆ ವಂದಿಸಿ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. ಇದೀಗ ಶ್ರೀ ಶಿವಪ್ರಸಾದ್ ಕೊಕ್ಕಡ ಇವರಿಂದ ಅಯ್ಯಪ್ಪ ವೇದಿಕೆಯಲ್ಲಿ ಆಸೀನರಾದಂಥ ನಮ್ಮ ಕವಿಗೋಷ್ಠಿ ಅಧ್ಯಕ್ಷರೇ ಹಾಗೂ ಇತರ ಎಲ್ಲ ಕವಿಮನಗಳೇ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿದ್ದಂತಹ ಎಲ್ಲ ಭಗವದ್ಭಕ್ತರಿಗೆ ವಂದಿಸುತ್ತಾ, ನನ್ನ ಕವನದ ಶೀರ್ಷಿಕೆ ಶರಣು ಅಯ್ಯಪ್ಪ. ಶರಣು ಘೋಷಪ್ರಿಯನು ನನ್ನ ಅಯ್ಯಪ್ಪ, ಶರಣು ಘೋಷಪ್ರಿಯನು ನನ್ನ ಅಯ್ಯಪ್ಪ, ತುಪ್ಪದಭಿಷೇಕ ಪ್ರಿಯನು ನನ್ನ ಅಯ್ಯಪ್ಪ, ತುಪ್ಪದಭಿಷೇಕ ಪ್ರಿಯನು ನನ್ನ ಅಯ್ಯಪ್ಪ, ಕನ್ನಿಸ್ವಾಮಿಗಳ ಪ್ರೀತಿಯ ಅಯ್ಯಪ್ಪ, ಕನ್ನಿಸ್ವಾಮಿಗಳ ಪ್ರೀತಿಯ ಅಯ್ಯಪ್ಪ, ಶಬರಿಮಲೆ ವಾಸ ಅಯ್ಯನಯ್ಯಪ್ಪ. ಹರಿಹರ ಸುತನಾಗಿ ಭೂಮಿಗೆ ಬಂದ ಪಂದಳ ರಾಜನ ಪ್ರೀತಿಯ ಕಂದ, ಹರಿಹರ ಸುತನಾಗಿ ಭೂಮಿಗೆ ಬಂದ ಪಂದಳ ರಾಜನ ಪ್ರೀತಿಯ ಕಂದ, ತಾಯಿಯ ನೋವಿಗೆ ಹುಲಿ ಹಾಲನ್ನು ತಂದ, ನಾಡಿಗೆ ಕಂಠಕ ರಕ್ಕಸರ ಕೊಂದ, ಜನರಿಗೆ ಒಳ್ಳೆಯ ಇಂಬನ್ನು ನೀಡಿದ, ವೈರಾಗ್ಯವನ್ನು ಅರಸಿ ಕಾನನ ಸೇರಿದ, ಜನರಿಗೆ ಒಳ್ಳೆಯ ಇಂಬನ್ನು ನೀಡಿದ, ವೈರಾಗ್ಯವನ್ನು ಅರಸಿ ಕಾನನ ಸೇರಿದ, ವೃಥ ನಿಯಮ ಮಾಡಿಸಿ ತನ್ನೆಡೆ ಸೆಳೆದ, ವೃಥ ನಿಯಮ ಮಾಡಿಸಿ ತನ್ನೆಡೆ ಸೆಳೆದ, ನಂಬಿಹ ಭಕುತರಿಗೆ ಸುಭೀಕ್ಷೆ ಮಾಡಿದ, ನಂಬಿಹ ಭಕುತರಿಗೆ ಸುಭೀಕ್ಷೆ ಮಾಡಿದ. ಏರಿಮಲೆ ನೀಲಿಮಲೆ ಕರಿಮಲೆ ಶಬರಿಮಲೆ ಅಳುದ ಪಾವನ ಪಂಪಾ ನದಿಗಳ ಸೆಳೆ, ಏರಿಮಲೆ ನೀಲಿಮಲೆ ಕರಿಮಲೆ ಶಬರಿಮಲೆ ಅಳುದ ಪಾವನ ಪಂಪಾ ನದಿಗಳ ಸೆಳೆ, 18 ಮೆಟ್ಟಿಲುಗಳ ಪುಣ್ಯದ ನೆಲೆ, 18 ಮೆಟ್ಟಿಲುಗಳ ಪುಣ್ಯದ ನೆಲೆ, ಮಕರ ಜ್ಯೋತಿ ದರ್ಶನದಿಂದ ಸಾರ್ಥಕ ಈ ಇಳೆ, ಮಕರ ಜ್ಯೋತಿ ದರ್ಶನದಿಂದ ಸಾರ್ಥಕ ಈ ಎಳೆ. ಎಲ್ಲರಿಗೂ ಧನ್ಯವಾದಗಳು. ಅನ್ಯ ಕಾರ್ಯಕ್ರಮದ ನಿಮಿತ್ತ ತುರ್ತು ತೆರಳುವುದರಿಂದ ಶ್ರೀ ಮನ್ಸೂರು ಮುಲ್ಕಿ ASI ಉಳ್ಳಾಲ ಠಾಣೆ ಉಳ್ಳಾಲ ಇವರು ಸಹ ತಮ್ಮ ಕವನವನ್ನು ವಾಚಿಸಲಿದ್ದಾರೆ. ವೇದಿಕೆಯಲ್ಲಿ ಆಸೀನರಾಗಿರತಕ್ಕಂತಹ ಎಲ್ಲ ಕವಿವರ್ಯರಿಗೆ, ಅಯ್ಯಪ್ಪ ವೃಂದದವರಿಗೆ, ಗುರುಸ್ವಾಮಿಯವರಿಗೆ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂತಹ ಎಲ್ಲ ಭಕ್ತಾದಿಗಳಿಗೆ ಶರಣು ಶರಣಾರ್ಥಿ. ನಾನು ಹೃದಯ ಕವಿ ಮನ್ಸೂರ್ ಮುಲ್ಕಿ. ನನ್ನ ಕವನದ ಶೀರ್ಷಿಕೆ ನನ್ನ ಮನೆ. ಸ್ವಲ್ಪ ತುರ್ತಾಗಿ ಹೋಗಲಿಕ್ಕಿತ್ತು, ಹಾಗಾಗಿ ನನ್ನ ಮನೆ. ಗುಡಿಸಲ್ನೊಳಗೆ ಮಲಗಿದೆನೆಂದರೆ, ಗುಡಿಸಲ್ನೊಳಗೆ ಮಲಗಿದೆನೆಂದರೆ ಮೋಡದಿ ತೇಲಿದ ಹಾಗೆ, ಚಂದ್ರನು ಹತ್ತಿರ ಚುಕ್ಕಿಯು ಹತ್ತಿರ, ಬಾನೇ ನನ್ನ ಪ್ರಪಂಚ, ಬಾನೇ ನನ್ನ ಪ್ರಪಂಚ.
ಗುಡಿಸಲ್ನೊಳಗೆ ಮಲಗಿದೆನೆಂದರೆ ಮೋಡದಿ ತೇಲಿದ ಹಾಗೆ. ಚಂದ್ರನು ಹತ್ತಿರ ಚುಕ್ಕಿಯು ಹತ್ತಿರ ಬಾನೇ ನನ್ನ ಪರ್ಪಂಚ, ಬಾನೇ ನನ್ನ ಪರ್ಪಂಚ. ನಗುವ ಚಂದಿರ ಬೀರುವ ಬೆಳಕು ನನ್ನ ಗುಡಿಸಲ ಸೊಗಸು. ನಗುವ ಚಂದಿರ ಬೀರುವ ಬೆಳಕು ನನ್ನ ಗುಡಿಸಲ ಸೊಗಸು. ಬದುಕು ಬೆಳದಿಂಗಳ ಬೆಳಕು. ನಗುವ ಚಂದಿರ ಬೀರುವ ಬೆಳಕು ನನ್ನ ಗುಡಿಸಲ ಸೊಗಸು. ಬದುಕು ಬೆಳದಿಂಗಳ ಬೆಳಕು. ಗುಡಿಸಲ್ನೊಳಗೆ ಮಲಗಿದೆನೆಂದರೆ ಮೋಡದಿ ತೇಲಿದ ಹಾಗೆ. ಚಂದ್ರನು ಹತ್ತಿರ ಚುಕ್ಕಿಯು ಹತ್ತಿರ ಬಾನೇ ನನ್ನ ಪರ್ಪಂಚ, ಬಾನೇ ನನ್ನ ಪರ್ಪಂಚ. ನಲಿಯುವ ಚಂದಿರ ಉದುರುವ ಚುಕ್ಕಿ ಪ್ರತಿದಿನ ನನಗೆ ಹಬ್ಬ ಹಬ್ಬ. ನಲಿಯುವ ಚಂದಿರ ಉದುರುವ ಚುಕ್ಕಿ ಪ್ರತಿದಿನ ನನಗೆ ಹಬ್ಬ ಹಬ್ಬ. ನನಗದುವೇ ಕಬ್ಬ ಕಬ್ಬ. ಗುಡಿಸಲ್ನೊಳಗೆ ಮಲಗಿದೆನೆಂದರೆ ಮೋಡದಿ ತೇಲಿದ ಹಾಗೆ. ಚಂದ್ರನು ಹತ್ತಿರ ಚುಕ್ಕಿಯು ಹತ್ತಿರ ಬಾನೇ ನನ್ನ ಪರ್ಪಂಚ, ಬಾನೇ ನನ್ನ ಪರ್ಪಂಚ. ಚೊಚ್ಚಲ ನಗುವಿನ ಮಧುಮಂಚವು ನನ್ನ ಗುಡಿಸಲ ನೆಲವು. ಚೊಚ್ಚಲ ನಗುವಿನ ಮಧುಮಂಚವು ನನ್ನ ಗುಡಿಸಲ ನೆಲವು. ಬಾಳಿನ ಸುಂದರ ಗುಡಿಯು. ಗುಡಿಸಲ್ನೊಳಗೆ ಮಲಗಿದೆನೆಂದರೆ ಮೋಡದಿ ತೇಲಿದ ಹಾಗೆ. ಚಂದ್ರನು ಹತ್ತಿರ ಚುಕ್ಕಿಯು ಹತ್ತಿರ ಬಾನೇ ನನ್ನ ಪರ್ಪಂಚ, ಬಾನೇ ನನ್ನ ಪರ್ಪಂಚ. ಬೀಸುವ ಗಾಳಿಗೆ ಕೃತಿಕ ಮಳೆಯು ನೆಲಕ. ಮಣ್ಣಿನ ಸುವಾಸನೆ ಮಲ್ಲಿಗೆಯಂತೆ ಎನ್ನ ಮನಕ. ಬೀಸುವ ಗಾಳಿಗೆ ಕೃತಿಕ ಮಳೆಯು ನೆಲಕ. ಮಣ್ಣಿನ ಸುವಾಸನೆ ಮಲ್ಲಿಗೆಯಂತೆ ಎನ್ನ ಮನಕ. ಗುಡಿಸಲ್ನೊಳಗೆ ಮಲಗಿದೆನೆಂದರೆ ಮೋಡದಿ ತೇಲಿದ ಹಾಗೆ. ಚಂದ್ರನು ಹತ್ತಿರ ಚುಕ್ಕಿಯು ಹತ್ತಿರ ಬಾನೇ ನನ್ನ ಪರ್ಪಂಚ, ಬಾನೇ ನನ್ನ ಪರ್ಪಂಚ, ಬಾನೇ ನನ್ನ ಪರ್ಪಂಚ. ಎಲ್ಲರಿಗೂ ವಂದನೆಗಳು, ನಮಸ್ಕಾರ. ಸುಂದರವಾಗಿ ಗಾಯನದ ಮುಖಾಂತರ ತನ್ನ ಕವನವನ್ನು ವಾಚಿಸಿದಿರಿ. ಒಲವಿನ ವಂದನೆಗಳು ಸರ್. ಮುಂದಕ್ಕೆ ಸನ್ಮಾನ ಸತ್ಮಾನ ಮನ್ನಣೆ ಗೌರವಾರ್ಪಣೆಗೆ ಇದೀಗ ಈ ವೇದಿಕೆಯಲ್ಲಿರುವ ಕಾರ್ಯಕ್ರಮದ ಸಂಯೋಜಕರಾದ ಶ್ರೀ MNS ವೆಂಕಟೇಶ್ ಗಟ್ಟಿ ಅವರನ್ನು ಸನ್ಮಾನ ಪೀಠಕ್ಕೆ ಬರಮಾಡಿಕೊಳ್ಳುತ್ತಿರುವೆನು. ಈ ಸನ್ಮಾನ ಗೌರವ ಕಾರ್ಯಕ್ರಮದಲ್ಲಿ ದಕ್ಷಿಣ ಕನ್ನಡ ಚುಟುಕು ಸಾಹಿತ್ಯ ಪರಿಷತ್ತಿನ ಸರ್ವ ಪದಾಧಿಕಾರಿಗಳು ಹಾಗೂ ಕವಿಮನಗಳು ಮಹನೀಯರನ್ನು ಸಂಪ್ರೀತಿಯಿಂದ ಮನಸಾರೆ ಗೌರವಿಸಬೇಕಾಗಿ ವಿಜ್ಞಾಪಿಸುತ್ತಿರುವೆನು. ಕನ್ನಡ ಜಿಲ್ಲಾ ಸಾಹಿತ್ಯ ಪರಿಷತ್ ಮಂಗಳೂರು, ಶ್ರೀ ಅಯ್ಯಪ್ಪ ಸ್ವಾಮಿ ಮಂದಿರ ಟ್ರಸ್ಟ್, ಶ್ರೀ ಅಯ್ಯಪ್ಪ ಸೇವಾ ಸಮಿತಿ ಇದರ ಸುವರ್ಣ ಮಹೋತ್ಸವ ಹಾಗೂ ದೀಪೋತ್ಸವದ ಶುಭಾಶ ಸಮಾರಂಭದಲ್ಲಿ ಶ್ರೀ MNS ವೆಂಕಟೇಶ್ ಗಟ್ಟಿ ಇವರಿಗೆ ನೀಡಲಾದ ಸನ್ಮಾನ ಪತ್ರ. ಆತ್ಮೀಯರೇ, ತಾವು ತಮ್ಮ ಅನುಪಮ ಸಾಹಿತ್ಯ ಸೇವೆಯಲ್ಲಿ 18 ವರ್ಷಗಳಿಂದ ಸಕ್ರಿಯವಾಗಿ ಕರ್ನಾಟಕ ರಾಜ್ಯದ ದಕ್ಷಿಣ ಸಾಹಿತ್ಯ ಪರಿಷತ್ತಿನ ಅಜೀವ ಸದಸ್ಯರಾಗಿದ್ದು, ಮಂಗಳೂರು ತಾಲೂಕು ಚುಟುಕು ಸಾಹಿತ್ಯ ಪರಿಷತ್ತಿನಲ್ಲಿ ಸಂಘಟನಾ ಕಾರ್ಯದರ್ಶಿ ಹಾಗೂ ಜೊತೆ ಕಾರ್ಯದರ್ಶಿಯಾಗಿ, ಪ್ರಸ್ತುತ ಚುಟುಕು ಸಾಹಿತ್ಯ ಪರಿಷತ್ ಉಳ್ಳಾಲ ವಲಯದಲ್ಲಿ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿದ್ದೀರಿ. ತಮ್ಮ ಸಾಹಿತ್ಯಾಸಕ್ತ ಜೀವನವು ಯಶಸ್ಸಿನ ಹಾದಿಯಲ್ಲಿ ಸಾಗಿ ಸರ್ವ ಜನಾರ್ದನೀಯರಾಗಿ
ಪ್ರೀತಿ ವಿಶ್ವಾಸಗಳನ್ನು ಗಳಿಸಿ ಸಾರ್ಥಕರಾಗಿದ್ದೀರಿ. ತಾವು ಯಶಸ್ಸಿನ ಹಾದಿಯಲ್ಲಿ ಸಾಗಿ ತಮಗೆ ಸುಖ ಸಮೃದ್ಧಿಗಳು ದೊರಕಲೆಂದು ಹಾರೈಸಿ ನಿಮ್ಮ ಸೇವೆಯನ್ನು ಗೌರವಿಸಿ ತುಂಬು ಅಭಿಮಾನದಿಂದ ಈ ಸನ್ಮಾನ ಪತ್ರವನ್ನು ಹಾರ್ದಿಕವಾಗಿ ನಿಮಗೆ ಅರ್ಪಿಸುತ್ತಿದ್ದೇವೆ. ಶ್ರೀ ಇರಾ ನೇಮ ಪೂಜಾರಿ, ಗೌರವ ಅಧ್ಯಕ್ಷರು, ದಕ್ಷಿಣ ಕನ್ನಡ ಜಿಲ್ಲಾ ಚುಟುಕು ಸಾಹಿತ್ಯ ಪರಿಷತ್, ಮಂಗಳೂರು. ಸನ್ಮಾನ ಪಡೆದ ಮಹನೀಯರಿಗೆ ಅಭಿನಂದನೆಗಳು ಸರ್. ಮುಂದಕ್ಕೆ ನಮ್ಮ ಈ ಕಾರ್ಯಕ್ರಮದ ಸಭಾ ಅಧ್ಯಕ್ಷತೆ ವಹಿಸಿರುವ ಶ್ರೀ ಗೋಪಾಲಕೃಷ್ಣ ಶಾಸ್ತ್ರಿ, ಅಧ್ಯಕ್ಷರು, ದಕ್ಷಿಣ ಕನ್ನಡ ಜಿಲ್ಲಾ ಚುಟುಕು ಸಾಹಿತ್ಯ ಪರಿಷತ್, ಮಂಗಳೂರು, ತಮ್ಮ ಅಧ್ಯಕ್ಷೀಯ ನುಡಿಗೆ ಈ ನುಡಿ ಸ್ತಂಭ ತಮಗಾಗಿ. ಸ್ವಾಮಿಯೇ ಶರಣಮಯ್ಯಪ್ಪ. ವೇದಿಕೆಯಲ್ಲಿ ಆಸೀನರಾಗಿರುವಂಥ ಎಲ್ಲ ಗಣ್ಯರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವ ಸಾಹಿತ್ಯಾಸಕ್ತರೇ, ಭಗವದ್ಭಕ್ತರೇ, ಎಲ್ಲರಿಗೂ ವಂದಿಸುತ್ತಾ, ಸಾಹಿತ್ಯ ಪೋಷಣೆ ಎಲ್ಲೆಡೆ ಆಗಬೇಕು. ಅಂದರೆ ಸಾಹಿತ್ಯಕ್ಕೆ ಒತ್ತು ನೀಡುವಂಥ ಕೆಲಸಗಳು ಎಲ್ಲ ಕಡೆಯಲ್ಲಿ, ಅಂದರೆ ಮುಖ್ಯವಾಗಿ ಯುವ ಜನತೆಯಲ್ಲಿ ಸಾಹಿತ್ಯದ ಒಲವನ್ನು ಬೆಳೆಸುವಂತಹ ಕಾರ್ಯವನ್ನು ನಾವು ಮಾಡಿದರೆ ಮಾತ್ರ ಸಾಹಿತ್ಯ ಮುಂದುವರಿಲಿಕ್ಕೆ ಸಾಧ್ಯ. ಈ ಕೆಲಸವನ್ನು ದಕ್ಷಿಣ ಕನ್ನಡ ಜಿಲ್ಲಾ ಚುಟುಕು ಸಾಹಿತ್ಯ ಪರಿಷತ್ ಅತ್ಯಂತ ಯಶಸ್ವಿಯಾಗಿ ಮುನ್ನಡೆಸ್ತಾ ಬಂದಿದೆ. ಹಾಗೆ ಇದರ ಅಂಗಸಂಸ್ಥೆಗಳಾದಂಥ ತಾಲೂಕು ಘಟಕಗಳು ಕೂಡ ಸಾಹಿತ್ಯ ಪೋಷಣೆಯ ಕೆಲಸವನ್ನು ನಿರಂತರವಾಗಿ ಮಾಡುತ್ತಾ ಬಂದಿವೆ. ಹಾಗೆ ಇಂದು ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಚುಟುಕು ಸಾಹಿತ್ಯ ಪರಿಷತ್ತಿನ ವತಿಯಿಂದ ನಡೀತಿರುವಂಥ ಇಂಥ ಕಾರ್ಯಕ್ರಮಗಳ ಮೂಲಕ ಪ್ರತಿ ಹಳ್ಳಿಗಳಲ್ಲೂ ಪಟ್ಟಣದಲ್ಲೂ ಎಲ್ಲ ಕಡೆಯಲ್ಲೂ ಸಾಹಿತ್ಯ ಕಾರ್ಯಕ್ರಮಗಳನ್ನು ನಡೆಸುತ್ತಾ ಬಂದಲ್ಲಿ ಇನ್ನು ಮುಂದೆಯೂ ಸಾಹಿತ್ಯ ಪೋಷಣೆ ಹೆಚ್ಚಾಗಬಹುದು ಅಂತೇಳಿ ನನ್ನ ಒಂದು ಅಭಿಪ್ರಾಯ. ಸಾಹಿತ್ಯದ ಬಗ್ಗೆ ಈಗಾಗಲೇ ಇಲ್ಲಿ ಕವಿಗೋಷ್ಠಿ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ಸುರೇಶ್ ನಗಳಗುಳಿಯವರು ವಿವರವಾಗಿ ಹೇಳಿದ್ದಾರೆ. ಇನ್ನು ಮುಂದೆಯೂ ಹೇಳಲಿಕ್ಕಿದ್ದಾರೆ. ಆದ್ದರಿಂದ ನಾನು ಹೆಚ್ಚು ಉದ್ದ ಮಾತಾಡೋದಿಲ್ಲ. ಕವಿಗೋಷ್ಠಿಗೆ ಬೇಕಾಗಿ ಸಭಾ ಕಾರ್ಯಕ್ರಮ ಆದಷ್ಟು ಚುಟುಕಾಗಿ ನಡೆಸುವ ಬಗ್ಗೆ ಹೇಳಿರ್ತಾರೆ. ಆದ ಕಾರಣ ಎಲ್ಲರಿಗೂ ವಂದನೆಗಳು. ಕಾರ್ಯಕ್ರಮದ ನಿಮಿತ್ತ ತೆರಳುವುದರಿಂದ ಮುನ್ಸೂರು ಮುಲ್ಕಿ ಹಾಗೂ ಶಿವಪ್ರಸಾದ್ ಕೊಕ್ಕಡ ಇವರಿಗೆ ಸ್ಮರಣಿಕೆಯನ್ನು ನೀಡಲು ಶ್ರೀ ಲಿಂಗಪ್ಪಗಟ್ಟಿ ಗುರುಸ್ವಾಮಿ ಅಯ್ಯಪ್ಪ ಮಂದಿರ ಆಡಳಿತ ಮುಕ್ತೇಸರು, ಶ್ರೀ ಲಕ್ಷ್ಮಣ್ ಕಟ್ಟಿಮನಿ ಕಾರ್ಯಾಧ್ಯಕ್ಷರು, ಶ್ರೀ ಶ್ರೀಧರ್ ಶೆಟ್ಟಿ ಅಧ್ಯಕ್ಷರು, ಅಯ್ಯಪ್ಪ ಸೇವಾ ಸಮಿತಿ ಸಂತೋಷ್ ಕುಮಾರ್ ಶೆಟ್ಟಿ ಪ್ರಧಾನ ಕಾರ್ಯದರ್ಶಿ ಇವರು ಸ್ಮರಣಿಕೆಯನ್ನು ನೀಡಬೇಕಾಗಿ ಆತ್ಮೀಯವಾಗಿ ವಿನಂತಿಸುತ್ತಿದ್ದೇನೆ. ಕೋಟೆಕಾರು ಇದರ ಸುವರ್ಣ ಮಹೋತ್ಸವ ಹಾಗೂ ದೀಪೋತ್ಸವ, ಹಾಗೆ ದಕ್ಷಿಣ ಕನ್ನಡ ಚುಟುಕು ಸಾಹಿತ್ಯ ಪರಿಷತ್ ಮಂಗಳೂರು ಇದರ ಸಂಯೋಗದಲ್ಲಿ ಸಾಹಿತ್ಯಗೋಷ್ಠಿ ಹಾಗೂ ಬಹು ಭಾಷಾ ಕವಿಗೋಷ್ಠಿ ಇದೀಗ ಆರಂಭಗೊಳ್ಳಲಿದೆ. ಈ ಕವಿಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಲಿರುವವರು ಈಗಾಗಲೇ ವಹಿಸಿರುವರು ಹಾಗೂ ಆಸೀನರಾಗಿರುವರು ಆಗಿರುವಂತಹ ಡಾಕ್ಟರ್ ಸುರೇಶ್ ನೆಗನಗುಳಿ, ಖ್ಯಾತ ವೈದ್ಯರು ಹಾಗೂ ಹಿರಿಯ ಸಾಹಿತಿಗಳು, ಪ್ರಭಾವಿ ಸಾಹಿತಿಗಳು, ತಮ್ಮದಿಗೂ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಈ ಕವಿಗೋಷ್ಠಿಯಲ್ಲಿ ಭಾಗವಹಿಸುವಂತಹ ಕವಿಮನಗಳು ಶ್ರೀ ಎಸ್.ಕೆ. ಕುಂಪಲ, ಶ್ರೀ ಶಿವಪ್ರಸಾದ್ ಕೊಕ್ಕಡ, ಶ್ರೀ ರೇಮಾನ್ ಡಿಕೊನ್ನ,
श्री वेंकटेश गट्टी, श्री मंसूर मुल्की, श्री गणेश प्रसाद जी, श्रीमती अर्चना एंबंगेरा, श्रीमती सुमंगला दिनेश शेट्टी, श्रीमती वानी लोकಯ್ಯ, श्रीमती सौम्या आर शेट्टी, श्री निशान अंचन। ನಿಶಾನ್ ಬಟ್ಟಿಗೆ ಹೋಗ್ನಿಗೆ ಲಾಸ್ಟ್ ಹಿರಿಯರ್ದು ಬಕ್ಕಲ್ಲಿದ್ದಾನಲ್ಲ ಇದೀಗ ತಮ್ಮ ಕವನವನ್ನು ವಾಚಿಸಲಿದ್ದಾರೆ ಶ್ರೀಮತಿ ಸೌಮ್ಯಾ ಆರ್ ಶೆಟ್ಟಿ. ಮಾತೆರೆಗಳ ನಮಸ್ಕಾರ. ಸ್ವಾಮಿನು ಮನಸಾರೆ ಸುಗಿತೊಂದು ಎನ್ನ ಕವಿತೆದ ತರೆಬರವು ಭಕ್ತಿಪೂರ್ಪ. ದಾದ ಪುಣ್ಯನ ಎನ್ನಂದಿ ಭಾಗ್ಯನ ತೂದು ಮೈಮನ ಇರ್ಮೆನ ಪಸರದುಂಡು ನಾಲು ಸುತ್ತಲ ಭಕ್ತಿ ಪುರ್ಪದ ಕಮ್ಮೆನ. ದಾದ ಪುಣ್ಯನ ಎನ್ನಂದಿ ಭಾಗ್ಯನ ತೂದು ಮೈಮನ ಇರ್ಮೆನ ಪಸರದುಂಡು ನಾಲು ಸುತ್ತಲ ಭಕ್ತಿ ಪುರ್ಪದ ಕಮ್ಮೆನ. ಪೂ ಸಿಂಗಾರೊಡು ಅರ್ಲಾಯಿ ತುಡರಡು ತೂಯೆ ಅಯ್ಯಪ್ಪ ಸ್ವಾಮಿನ ಪೊರ್ಲುನು ಕಣ್ಣು ಜಿಂಜಿಂಡು ಕಳೆದು ಪಾಪನು ಮಲ್ತೆ ಪಾವನ ಈ ಜನ್ಮನು. ಪೂ ಸಿಂಗಾರುಡು ಅರ್ಲಾಯಿ ತುಡರಡು ತೂಯೆ ಅಯ್ಯಪ್ಪ ಸ್ವಾಮಿನ ಪೊರ್ಲುನು ಕಣ್ಣು ಜಿಂಜಿಂಡು ಕಳೆದು ಪಾಪನು ಮಲ್ತೆ ಪಾವನ ಈ ಜನ್ಮನು. ಸತ್ಯ ಧರ್ಮ ನ್ಯಾಯ ನಿಷ್ಠೆಡು ನಂಬಿ ಬತ್ತಿನ ಭಕ್ತೆರೆಗು ನಿತ್ಯ ಕಾತುದು ಅಭಯ ಕೊರ್ಪಿನ ಶಬರಿಮಲೆತ ಉಲ್ಲಾಯನು ಸುಗಿಪುಗ. ಸತ್ಯ ಧರ್ಮ ನ್ಯಾಯ ನಿಷ್ಠೆಡು ನಂಬಿ ಬತ್ತಿನ ಭಕ್ತೆರನು ನಿತ್ಯ ಕಾತುದು ಅಭಯ ಕೊರ್ಪಿನ ಶಬರಿಮಲೆತ ಉಲ್ಲಾಯನು ಸುಗಿಪುಗ. ವರ್ಷ ದುಚ್ಚಯ ದೀಪೋಚ್ಚಯ ದೊಟ್ಟುಗು ನಾನಾ ಸೇವೆ ಪರಕೆ ಭಕ್ತಿ ಬಾಮೊಡು ಒಪ್ಪಿಸಾವೆ ಇರಚರಣೊಗು ಎನ್ನ ಬರವುದ ಕಾಣಿಕೆ. ವರ್ಷದುಚ್ಚಯ ದೀಪೋಚ್ಚಯ ದೊಟ್ಟುಗು ನಾನಾ ಸೇವೆ ಪರಕ್ಕೆ ಭಕ್ತಿ ಬಾಮೊಡು ಒಪ್ಪಿಸಾವೆ ಇರಚರಣಗು ಎನ್ನ ಬರವುದ ಕಾಣಿಕೆ. ಅವಕಾಶಗಾದು ಸೊಲ್ಮೇಲು ಹೊರ್ಲ ತುಳು ಕವಿತೆನು ನಮನ ಎದುರು ದೀನ ಸೌಮ್ಯ ಶೆಟ್ಟಿಗೂ ಉಡಲ್ದಿಂಜಿ ಸೊಲ್ಮೇಲು. ಮುಂದಕ್ಕೆ ತಮ್ಮ ಕವನವನ್ನು ವಾಚಿಸಲಿದ್ದಾರೆ ನಿಶಾನ್ ಅಂಚನ್. ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರಿಗೂ ನಮನವನ್ನು ಸಲ್ಲಿಸುತ್ತಾ ನನ್ನ ಕವನದ ಶೀರ್ಷಿಕೆ ಶಾಸ್ತ್ರ. ಶಾಸ್ತ್ರಗಳು ಬರೀ ಗ್ರಂಥಗಳಲ್ಲ, ಶಾಸ್ತ್ರಗಳು ಬರೀ ಗ್ರಂಥಗಳಲ್ಲ. ದೊಡ್ಡವರು ಅದ ಸರಳವಾಗಿ ಕಲಿಯಲಿಲ್ಲ, ದೊಡ್ಡವರು ಅದ ಸರಳವಾಗಿ ಕಲಿಯಲಿಲ್ಲ. ಸಣ್ಣವರಿಗೆ ಅದು ಸುಲಭವಾಗಿ ತಿಳಿಯಲಿಲ್ಲ, ಮೂಢರಿಗೆ ಅದು ಉಳಿಯಲಿಲ್ಲ. ಅಲ್ಲಿ ಜ್ಞಾನ ವಿಜ್ಞಾನ ತುಂಬಿರುವುದಲ್ಲ, ಶಾಸ್ತ್ರ ಬರೀ ಗ್ರಂಥವಲ್ಲ. ಏನು ಮಾಡಿದರೆ ಒಳಿತು ಎನ್ನಲು ರಾಮಾಯಣ, ಏನು ಮಾಡಬಾರದೆನಲು ಮಹಾಭಾರತ, ಹೇಗಿರಬೇಕು ಎನ್ನಲು ವೇದ ಪುರಾಣಗಳು, ಧರ್ಮ ತಪ್ಪಿ ನಡೆಯದಿರು ಎನ್ನಲು ಗರುಡ ಪುರಾಣ. ಶಾಸ್ತ್ರ ಬರೀ ಗ್ರಂಥವಲ್ಲ. ವೃಕ್ಷ ಸುತ್ತು ಎನ್ನಲು ಪ್ರಾಣವಾಯುವಿನ ಸರಳ ಸೂತ್ರವಿಹುದು, ಸೂರ್ಯ ಚಂದ್ರರ ಚಲನೆಗೂ ಖಗೋಳ ಶಾಸ್ತ್ರವಿಹುದು. ವೈದ್ಯ ಕ್ಷೇತ್ರದಲ್ಲಿಯೂ ಆಯುರ್ವೇದವಿಹುದು, ರಕ್ಷಣಾ ಕ್ಷೇತ್ರದಲ್ಲೂ ಶಾಸ್ತ್ರವಿಹುದು. ಶಾಸ್ತ್ರ ಬರೀ ಗ್ರಂಥವಲ್ಲ. ಹಿರಿಯರು ಹಾಕಿದ ದಾರಿಯ ಮರೆಯದಿರು, ಹಿರಿಯರ ನೆರಳಿನಲ್ಲಿ ಸದಾ ನಡೆಯುತ್ತಿರು. ಶಾಸ್ತ್ರಗಳು ಕೇವಲ ಗ್ರಂಥವಲ್ಲ, ಅಲ್ಲಿ ಜ್ಞಾನ ವಿಜ್ಞಾನ ತುಂಬಿರುವುದಲ್ಲ. ಅವಕಾಶಕ್ಕಾಗಿ ಧನ್ಯವಾದಗಳು. ನನ್ನೊಲವಿನ ವಂದನೆಗಳು. ಮುಂದಕ್ಕೆ ಎಸ್.ಕೆ. ಕುಂಪಲ ಇವರು ತಮ್ಮ ಕವನವನ್ನು ಪ್ರಸ್ತುತಪಡಿಸಲಿದ್ದಾರೆ. ಶರಣಮಯ್ಯಪ್ಪ. ಮಾತೆರೆಗಳ ಎನ್ನ ಉಡಲ್ ದಿಂಜಿನ ಸೊಲ್ಮೆಲು ಯಾನೊಂಜಿ ತುಳು ಕವಿತೆ ಓದುವೆ. ಈ ಕವಿತೆದ ತರೆಬರವು ತುಳುನಾಡೇ ಒಂಜಿ ಕ್ಷೇತ್ರ. ಈ ತುಳುನಾಡೇ ಒಂಜಿ ಕ್ಷೇತ್ರ, ತುಳುವಪ್ಪೆನ ಪುಣ್ಯಕ್ಷೇತ್ರ. ಈ ತುಳುನಾಡೇ ಒಂಜಿ ಕ್ಷೇತ್ರ,
ತುಳುವಪ್ಪೆನ ಪುಣ್ಯಕ್ಷೇತ್ರ. ಸತ್ಯ ನ್ಯಾಯ ನಿಚ್ಚಲ ಮೆರೆಪುನ ಒಂದು ತುಳುವೆರೆ ಧರ್ಮಕ್ಷೇತ್ರ. ಸತ್ಯ ನ್ಯಾಯ ನಿಚ್ಚಲ ಮೆರೆಪುನ ಒಂದು ತುಳುವೆರೆ ಧರ್ಮಕ್ಷೇತ್ರ. ತುಳುವೆರೆನ ನಿಚ್ಚದ ಕಜ್ಜನೆ ತುಳುವಪ್ಪೆನ ಮೋಕ್ಯದ ಪೂಜೆ. ತುಳುವೆರೆನ ನಿಚ್ಚದ ಕಜ್ಜನೆ ತುಳುವಪ್ಪೆನ ಮೋಕ್ಯದ ಪೂಜೆ. ಪೊರ್ಲುದ ತುಳು ಪಾತೆರೊನೆ ಅಪ್ಪೆನ ಪೂಜೆದ ಮಂತ್ರ. ಪೊರ್ಲುದ ತುಳು ಪಾತೆರನೆ ತುಳುವಪ್ಪೆನ ಪೂಜೆದ ಮಂತ್ರ. ಮೂಲು ಪರಪುನ ನೀರೇ ಅಪ್ಪೆನ ಪುಣ್ಯದ ತೀರ್ಥ. ಮೂಲು ಪರಪುನ ನೀರೇ ತುಳುವಪ್ಪೆನ ಪುಣ್ಯದ ತೀರ್ಥ. ಪುಣ್ಯನೇ ದಿಂಜಿನ ಈ ಮಣ್ಣೆ ತುಳುವಪ್ಪೆನ ಗಂಧ ಪ್ರಸಾದ. ಪುಣ್ಯನೇ ದಿಂಜಿನ ಈ ಮಣ್ಣೆ ತುಳುವಪ್ಪೆನ ಗಂಧ ಪ್ರಸಾದ. ಮೂಲು ಪರಪುನ ನೀರೇ ತುಳುವಪ್ಪೆನ ಪುಣ್ಯದ ತೀರ್ಥ. ಪುಣ್ಯನೇ ದಿಂಜಿನ ಈ ಮಣ್ಣೆ ತುಳುವಪ್ಪೆನ ಗಂಧ ಪ್ರಸಾದ. ಪಡ್ಡಾಯಿಡು ಸಿರೆ ನುರೆ ಉರ್ಕರುಣ ಕಡಲು ಮೂಡಾಯಿಡು ಮಲೆತನೇ ಸಾಲು. ಪಡ್ಡಾಯಿಡು ಸಿರೆ ನುರೆ ಉರ್ಕರುಣ ಕಡಲು ಮೂಡಾಯಿಡು ಮಲೆತನೇ ಸಾಲು. ಕಂಗು ತಾರದ ಸಂಪುದ ನೀರಲು ಮೂಲು ಬುಲೆಪುಂಡು ಮೂಲು ಬಂಗಾರದ ಕುರಲು. ಕಂಗು ತಾರದ ಸಂಪುದ ನೀರಲು ಬುಳೆಪುಂಡು ಮೂಲು ಬಂಗಾರದ ಕುರಲು. ನಾಗ ದೇವರೇ ನಿಲೆಯಾದ ಮೂಲು ಈ ಮಣ್ಣದ ಪುಣ್ಯನು ಕಾಪುವೇರು. ನಾಗ ದೇವರೇ ನಿಲೆಯಾದ ಮೂಲು ಈ ಮಣ್ಣದ ಪುಣ್ಯನೇ ಕಾಪುವೇರು. ನಿಚ್ಚಲ ಕಾರ್ಣಿಕನೇ ತೋಜಾದು ನಂಬಿನಕ್ಲೆಗೆ ಇಂಬು ಕೊರ್ಪಿ ದೇವೇರು. ನಿಚ್ಚಲ ಕಾರ್ಣಿಕನೇ ತೋಜಾದು ನಂಬಿನಕ್ಲೆಗೆ ಇಂಬು ಕೊರ್ಪಿನ ದೇವೇರು. ಮಿತ್ತಲೋಕೊಡ್ದು ಜತ್ತು ಬತ್ತಿನ ದೈವ ದೇವರೇ ಮೂಲನೆ. ಮಿತ್ತಲೋಕೊಡ್ದು ಜತ್ತು ಬತ್ತಿನ ದೈವ ದೇವರೇ ಮೂಲನೆ. ಗುಡಿ ಮಂದಿರ ಸಾನ ಆಲಡೆ ಕಲ್ಲು ಕಟ್ಟೆಡು ನಿಲೆಯಾದು ಕೊರ್ಪೆರು ಅಭಯನೆ. ಗುಡಿ ಮಂದಿರ ಸಾನ ಆಲಡೆ ಕಲ್ಲು ಕಟ್ಟೆಡು ನಿಲೆಯಾದು ಕೊರ್ಪೆರು ಅಭಯೋನೆ. ದಿಂಡು ಉಚ್ಚಯ ತೇರುಲ ಆಯನ ನಡಪುಂಡು ಒರ್ಮೆಲ. ದಿಂಡು ಉಚ್ಚಯ ತೇರುಲ ಆಯನ ನಡಪುಂಡು ಒರ್ಮೆಲ. ಕೋಲ ನೇಮ ಬಂಡಿ ಒಲಸರಿ ದೈವ ದೇವರಿಗೆ ದೈವಲಿಗೆ ಕಾಲ ಕಾಲಗೂ ಸಂದಾಯ್ತಲ. ಕೋಲ ನೇಮ ಬಂಡಿ ಒಲಸರಿ ದೈವಲಿಗೆ ಕಾಲ ಕಾಲಗೂ ಸಂದಾಯ್ತಲ. ಸಂಧಿ ಪಾರ್ದನ ಪಾರಿ ಉರಲಿಗೆ ಸೊರ ಕೊರ್ಪುನ ದುಡಿ. ಸಂಧಿ ಪಾರ್ದನ ಪಾರಿ ಉರಲಿಗೆ ಸೊರ ಕೊರ್ಪುನ ದುಡಿ. ಹೊಸಯ ದರ್ಶನ ಹೆಚ್ಚಿ ಜೋಗಡು ದೈವ ದೇವರೇ ನುಡಿ. ಸಂಧಿ ಪಾರ್ದನ ಪಾರಿ ಉರಲಿಗೆ ಸೊರ ಕೊರ್ಪುನ ದುಡಿ. ಹೊಸಯ ದರ್ಶನ ಹೆಚ್ಚಿ ಜೋಗಡು ದೈವ ದೇವರೇ ನುಡಿ. ಡೋಲು ತೆಂಬರೆ ಕೊಂಬು ವಾದ್ಯಡು ನಿಚ್ಚಲೋ ನೇಮನೇರಿ. ಡೋಲು ತೆಂಬರೆ ಕೊಂಬು ವಾದ್ಯಡು ನಿಚ್ಚಲೋ ನೇಮನೇರಿ. ಗೆಜ್ಜೆ ಗಗ್ಗರ ಕೊರ್ಪಿ ಸೌದಗು ಅರ್ಲುಂಡು ಈ ಮಣ್ಣ ಸಿರಿ. ಗೆಜ್ಜೆ ಗಗ್ಗರ ಕೊರ್ಪಿ ಸೌದಗು ಅರ್ಲುಂಡು ಈ ಮಣ್ಣ ಸಿರಿ. ಮಾತೇರಿಗ್ಲ ಸೊಲ್ಮೇಲೆ ಪುರ್ಲ ಕವಿತೆನು ಮುಡಿತಿನ SK ಗುಂಪಲ ಮೇರೆಗು ಅರ್ತಿ ಪೀರ್ತಿದ ಮೂಕಿದ ಎಡ್ಡೆಪ್ಪುಲು. ಮುಂದಕ್ಕೆ ತಮ್ಮ ಕವನವನ್ನು ಪ್ರಸ್ತುತಪಡಿಸಲಿದ್ದಾರೆ ಶ್ರೀಮತಿ ಸುಮಂಗಳ ಶೆಟ್ಟಿ ಕುಂಪಲ. ಎಲ್ಲರಿಗೂ ನಮಸ್ಕಾರ. ಹಾಗೆಯೇ ದೇವರ ಆಶೀರ್ವಾದವನ್ನು ಬೇಡುತ್ತಾ ನನ್ನ ಕವನ ನಿಮ್ಮ ಮುಂದೆ. ಕವನದ ಶೀರ್ಷಿಕೆ ನಶ್ವರ. ಎಲ್ಲ ಅಂತರವು ನಾನು ನೀನು ಇರೋವರೆಗೂ ಮತ್ತೆ ಕಳಚುವುದು ಲೋಕದೊಳಗಿನ ಮೆರಗು. ಎಲ್ಲ ಅಂತರವು ನಾನು ನೀನು ಇರೋವರೆಗೂ ಮತ್ತೆ ಕಳಚುವುದು ಲೋಕದೊಳಗಿನ ಮೆರಗು. ಬರುವಾಗ ತಂದಿಲ್ಲ ಹೋಗುವಾಗ ಬರಿ ಕೈಯೇ. ನಡುವೆ ಯಾಕಿಲ್ಲಿ ಹೆಣ್ಣು ಹೊಣ್ಣು ಮಣ್ಣಿನ ಮಾಯೆ. ಬರುವಾಗ ತಂದಿಲ್ಲ ಹೋಗುವಾಗ ಬರಿ ಕೈಯೇ. ಮತ್ತೆ ಯಾಕಿಲ್ಲಿ ಹೆಣ್ಣು ಹೊಣ್ಣು ಮಣ್ಣಿನ ಮಾಯೆ. ಬಂದು ಹೋಗುವ ನಡುವೆ 4 ದಿನದ ಬಾಳು. ಬಂದು ಹೋಗುವ ನಡುವೆ 4 ದಿನದ ಬಾಳು. ಇಲ್ಲಿ ಮೇಲು ಕೀಳೆಂಬ ಭಾವವು ಬರಿಯಗೋಳು. ಇಲ್ಲಿ ಮೇಲು ಕೀಳೆಂಬ ಭಾವವು ಬರಿಯಗೋಳು.
ಬಡವ ಬಲ್ಲಿದರೆಂಬ ಬೀಜವದು ಮೊಳೆದಿಹುದು. ಚಿಗುರುತಲೆ ಚಿವುಟಿದರೆ ಬದುಕು ಕಟ್ಟಬಹುದು. ಬಡವ ಬಲ್ಲಿದರೆಂಬ ಬೀಜವದು ಮೊಳೆದಿಹುದು. ಚಿಗುರುತಲೆ ಚಿವುಟಿದರೆ ಬದುಕು ಕಟ್ಟಬಹುದು. ಕವಿದ ಮಬ್ಬಿನಲ್ಲಿ ಕಂಗೆಟ್ಟು ನುಸುಳಿ ಜೀವನ ಸಾಗುತ್ತಿದೆ. ಕವಿದ ಮಬ್ಬಿನಲ್ಲಿ ಕಂಗೆಟ್ಟು ನುಸುಳಿ ಜೀವನ ಸಾಗುತ್ತಿದೆ. ಮನದಲ್ಲಿ ಮೂಡಿಹ ಅಂತರವು ಆಗದಿಲ್ಲಿ ಆಸರೆ. ಮನದಲ್ಲಿ ಮೂಡಿಹ ಅಂತರವು ಆಗದಿಲ್ಲಿ ಆಸರೆ. ನಿರ್ಮಲ ಚಿತ್ತದಿ ನಾವಿರಲು ಬಲು ಸೊಗಸು. ನೆಮ್ಮದಿಯ ಪಡೆಯುವುದು ನಮ್ಮ ಮನಸ್ಸು. ನಿರ್ಮಲ ಚಿತ್ತದಿ ನಾವಿರಲು ಬಲು ಸೊಗಸು. ನೆಮ್ಮದಿಯ ಪಡೆಯುವುದು ನಮ್ಮ ಮನಸ್ಸು. ನೋವು ನಲಿವಿನಲಿ ಜೊತೆ ಸೇರಿ ಮುನ್ನಡೆದರೆ, ನೋವು ನಲಿವಿನಲಿ ಜೊತೆ ಸೇರಿ ಮುನ್ನಡೆದರೆ ಖುಷಿಯ ಸಗ್ಗವೇ ದರಗಿಳಿಯುವುದು ನೋಡಿರೆ. ಖುಷಿಯ ಸಗ್ಗವೇ ದರಗಿಳಿಯುವುದು ನೋಡಿರೆ. ಧನ್ಯವಾದಗಳು. ತಮ್ಮ ಅರ್ಥಪೂರ್ಣ ಕವನವನ್ನು ವಾಚಿಸಿದ ದಿನೇಶ್ ಸುಮಂಗಳ ಇವರಿಗೆ ಮನದಾಳದ ವಂದನೆಗಳು. ಮುಂದಕ್ಕೆ ತಮ್ಮ ಕವನವನ್ನು ಪ್ರಸ್ತುತಪಡಿಸಲಿದ್ದಾರೆ ಶ್ರೀ ಗಣೇಶ್ ಪ್ರಸಾದ್ ಜಿ. ಸ್ವಾಮಿಯೇ ಶರಣಮಯ್ಯಪ್ಪ. ವೇದಿಕೆಯಲ್ಲಿರುವ ಮತ್ತು ಸಭೆಯಲ್ಲಿರುವ ಎಲ್ಲ ಧರ್ಮಾಭಿಮಾನಿಗಳೇ ಹಾಗೂ ಸಾಹಿತ್ಯಾಭಿಮಾನಿಗಳೇ, ಪ್ರಪ್ರಥಮವಾಗಿ ಇಂದು ತಮ್ಮ ಸಾಹಿತ್ಯ ಸೇವೆಗಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಚುಟುಕು ಸಾಹಿತ್ಯ ಪರಿಷತ್ತಿನಿಂದ ಸನ್ಮಾನವನ್ನು ಅಭಿನಂದನೆಯನ್ನು ಪಡೆದಿರುವಂಥ ಶ್ರೀ ವೆಂಕಟೇಶ್ ಗಟ್ಟಿಯವರಿಗೆ ಈ ಸಂದರ್ಭದಲ್ಲಿ ತುಂಬ ಹೃದಯದ ಕೃತಜ್ಞತೆಯನ್ನು ಸಮರ್ಪಿಸ್ತಾ ನನ್ನ ಚುಟುಕನ್ನಲ್ಲಿ ತಮ್ಮ ಮುಂದೆ ವಾಚಿಸಲಿಕ್ಕಿದ್ದೇನೆ. ನನ್ನ ಸ್ವರಚಿತ ಪರಮೇಷ್ಠಿ ವಚನಗಳಿಂದ 2-3 ವಚನಗಳನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ಯಾಕೆಂತಂದರೆ ವೆಂಕಟೇಶ್ ಗಟ್ಟಿಯವರು ಹೇಳಿದರು, ಇಲ್ಲಿ ಧಾರ್ಮಿಕ ಅಥವಾ ಆಧ್ಯಾತ್ಮಿಕ ಕವಿತೆಗಳಿದ್ದರೆ ಒಳ್ಳೆಯದು ಅಂತೇಳಿ. ಇಲ್ಲದ್ರೆ ನಾವು ಹೆಚ್ಚಾಗಿ ಹಾಸ್ಯ ಕವಿತೆಗಳನ್ನು ಇಚ್ಛೆ ಪಡುವುದು. ಆದರೆ ಇಚ್ಛೆ ಪಡುವಂಥ ಹಾಸ್ಯ ಕವಿತೆ ಆದರೆ ಈ ವಚನಗಳು ಅಥವಾ ಆಧ್ಯಾತ್ಮಿಕ ಕವಿತೆಗಳು ನಮಗೆ ಹೃದಯಕ್ಕೆ ತಟ್ಟುತ್ತದೆ, ಅದು ಹೆಚ್ಚು ನೆಮ್ಮದಿ ಕೊಡ್ತದೆ. ಮೊದಲ ಪರಮೇಷ್ಠಿ ವಚನದ ಶೀರ್ಷಿಕೆ ಮನುಜ ಭವ. ದೇವ ಮಂದಿರ ತೆರದಿ ಮನುಜ ಭವವಿದು ನೋಡು. ಇಹುದಿದಕ್ಕೆ ಪ್ರಾಂಗಣವು ಒಳ ಹೊರಗೆ ಎರಡು. ಎಲ್ಲರೊಳಗೊಂದಾಗು ಹೊರಗಿನಂಗಣದಲ್ಲಿ. ನಿನ್ನೊಳಗಿಳಿಯೇ ದೇವ ಸನ್ನಿಧಿಯದುವು ನಿನ್ನೊಳಗಿನಂಗಣವೆಂದು ಪರಮೇಷ್ಠಿ ಪೇಳೆಂದ. ದೇವ ಮಂದಿರ ತೆರದಿ ಮನುಜ ಭವವಿದು ನೋಡು. ಇಹುದಿದಕ್ಕೆ ಪ್ರಾಂಗಣವು ಒಳ ಹೊರಗೆ ಎರಡು. ಎಲ್ಲರೊಳಗೊಂದಾಗು ಹೊರಗಿನಂಗಣದಲ್ಲಿ. ನಿನ್ನೊಳಗಿಳಿಯೇ ದೇವ ಸನ್ನಿಧಿಯದುವು ನಿನ್ನೊಳಗಿನಂಗಣವೆಂದು ಪರಮೇಷ್ಠಿ ಪೇಳೆಂದ. ನಮ್ಮ ಒಳಗಿನ ಆತ್ಮಸಾಕ್ಷಿ ಸದಾ ನಮಗೆ ಪರಮಾತ್ಮನಾಗಿ ಒಳಗಿಂದ ನಮಗೆ ಒಳಗಿನ ಅಂಗಣದಲ್ಲಿ ನಮಗೆ ಸಾನ್ನಿಧ್ಯ ನೀಡ್ತಾ ಇರ್ತಾನೆ ಅಂತ ಹೇಳುವಂಥ ಒಂದು ಅನಿಸಿಕೆಯಲ್ಲಿ ಈ ಕವಿತೆ. ಇನ್ನೊಂದು ಅನ್ನಬ್ರಹ್ಮ, ಇನ್ನೊಂದು ಶೀರ್ಷಿಕೆ. ಯಾಕಂತೇಳಿ ಅನ್ನದಾನ ಮಾಡ್ತಾರೆ, ಅದೇ ರೀತಿಯಲ್ಲಿ ಅನ್ನ ಸಂತರ್ಪಣೆಯನ್ನು ಸ್ವೀಕರಿಸ್ತಾರೆ. ಆಗ ಈ ಆಹಾರವನ್ನು ಹಾಳು ಮಾಡಬಾರ್ದು ಅಥವಾ ವ್ಯರ್ಥ ಮಾಡಬಾರ್ದು ಅಂತೇಳುವ ಒಂದು ಕಲ್ಪನೆಯೊಂದಿಗೆ, ನಂಬಿಕೆಯೊಂದಿಗೆ ಬರೆದಂಥ ಒಂದು ವಚನ. ಅನ್ನವೆಂದರೆ ಬ್ರಹ್ಮ, ಈ ಜಗದಿ ಅನ್ನ ಅನ್ನವೆಂದು ಬಡಬಡಿಸುತ್ತೀಯರು ಅದೆಷ್ಟೋ ಹಸಿದ ಜನ. ಇದನ್ನರ್ಥೈಸಿಕೊಳ್ಳದೆ ಅನ್ನವನ್ನು ಬಡಿಸಿಕೊಂಡು ತಿಪ್ಪೆಗೆಸೆದರೆ ನೀನು ಮುಂಭವದಿ ಆ ತಿಪ್ಪೆಯಲ್ಲಿ ಕಪ್ಪೆಯಾಗುವೆ ಎಂದು ಪರಮೇಷ್ಠಿ ಪೇಳೆಂದ. ಅನ್ನವೆಂದರೆ ಬ್ರಹ್ಮ, ಈ ಜಗದಿ ಅನ್ನ ಅನ್ನವೆಂದು ಬಡಬಡಿಸುತ್ತೀಯರು ಅದೆಷ್ಟೋ ಹಸಿದ ಜನ. ಇದನ್ನರ್ಥೈಸಿಕೊಳ್ಳದೆ ಅನ್ನವನ್ನು ಬಡಿಸಿಕೊಂಡು ತಿಪ್ಪೆಗೆಸೆದರೆ ನೀನು ಮುಂಭವದಿ ಆ ತಿಪ್ಪೆಯಲೆ ಕಪ್ಪೆಯಾಗುವೆಂದು ಪರಮೇಷ್ಠಿ ಪೇಳೆಂದ. ಕೊನೆಯ ವಚನ ಅವನ ಮರ್ಜಿ. ನಮ್ಮ ಬದುಕು ಅವನ ಮರ್ಜಿ. ಕೊನೆಯ ಕವನದ ಶೀರ್ಷಿಕೆ ಅವನ ಮರ್ಜಿ. ಕಳವಳವು ಏತಕ್ಕೆ ನಿರಾಳತೆಯ ಬದುಕಿರಲಿ. ಅವನ ಮರ್ಜಿಯ ಬದುಕು ನಿನ್ನ ಅರ್ಜಿಯದಲ್ಲ. ಸೊಗಸಾದ ಮನಸ್ಸಿರಲಿ ಒಳಿತಿರಲಿ ಕಾಯಕದಿ. ನಿನ್ನ ಕರ್ಮದಿ ನಿನ್ನ ತೂಗಿ ಕಾಯುವನವನು. ಸದ್ಧರ್ಮನಾಗಿರುತ್ತಾ ಸತ್ಕರ್ಮ ಮಾಡುತ್ತಾ ನಿರ್ಭೀತನಿರು ನೀನು. ಪುಟ್ಟ ಕಂದನ ತೆರದಿ ನಿನ್ನ ಆ ಪರಬೊಮ್ಮ ತೂಗಿ ತೂಗಿ ಕಾಯುವನೆಂದು ಪರಮೇಷ್ಠಿ ಪೇಳೆಂದ. ಕಳವಳವು ಏತಕ್ಕೆ ನಿರಾಳತೆಯ ಬದುಕಿರಲಿ.
ಅವನ ಮರ್ಜಿಯ ಬದುಕು ನಿನ್ನ ಅರ್ಜಿಯದಲ್ಲ. ಸೊಗಸಾದ ಮನಸ್ಸಿರಲಿ ಒಳಿತಿರಲಿ ಕಾಯಕದಿ, ನಿನ್ನ ಕರ್ಮದಿ ನಿನ್ನ ತೂಗಿ ಕಾಯುವನವನು. ಸದ್ಧರ್ಮಿಯಾಗಿರುತ್ತ ಸತ್ಕರ್ಮ ಮಾಡುತ್ತಾ ನಿರ್ಭೀತ ನಿರು ನೀನು, ಪುಟ್ಟ ಕಂದನ ತೆರದಿ ನಿನ್ನ ಆ ಪರಬೊಮ್ಮ ತೂಗಿ ತೂಗಿ ಕಾಯುವನೆಂದು ಪರಮೇಶ್ಚಿ ಪೇಳೆಂದ. ವಂದನೆಗಳು. ಸುಂದರ ಸಾಹಿತ್ಯ ರಚನೆಯ ಕವನವನ್ನು ಪ್ರಸ್ತುತಪಡಿಸಿದ ಶ್ರೀ ಗಣೇಶ್ ಪ್ರಸಾದ್ ಜಿ ಸರ್ ಇವರಿಗೆ ಪ್ರಾಂಜಲ ಭಾವದ ವಂದನೆಗಳು. ಮುಂದಕ್ಕೆ ತಮ್ಮ ಕವನವನ್ನು ಪ್ರಸ್ತುತಪಡಿಸಲಿದ್ದಾರೆ ಗೋಪಾಲ್ ಕೃಷ್ಣ ಶಾಸ್ತ್ರಿ. ಕವಿಗೋಷ್ಠಿಯ ಅಧ್ಯಕ್ಷರ ಅನುಮತಿಯನ್ನು ಕೋರುತ್ತಾ ಒಂದು ಭಕ್ತಿಗೀತೆ. ಶಬರಿಗಿರೀಶ. ಭುವಿಯಲ್ಲಿ ಜನರನ್ನು ಹರಸಲು ಬಂದಿಹ ಶಿವಮೋಹಿನಿಸುತ ಅಯ್ಯಪ್ಪ, ಭುವಿಯಲ್ಲಿ ಜನರನ್ನು ಹರಸಲು ಬಂದಿಹ ಶಿವಮೋಹಿನಿಸುತ ಅಯ್ಯಪ್ಪ, ಕವಿದಿಹ ಕತ್ತಲೆ ಕಳೆಯುತ ಬೆಳಗುವ ಭವಭಯ ನಾಶಕ ಅಯ್ಯಪ್ಪ, ಕವಿದಿಹ ಕತ್ತಲೆ ಕಳೆಯುತ ಬೆಳಗುವ ಭವಭಯ ನಾಶಕ ಅಯ್ಯಪ್ಪ, ವರವನು ಕರುಣಿಪ ಆತ್ಮಸ್ವರೂಪನೆ ಕರಿಮಲೆ ವಾಸನೆ ಅಯ್ಯಪ್ಪ, ವರವನು ಕರುಣಿಪ ಆತ್ಮಸ್ವರೂಪನೆ ಕರಿಮಲೆ ವಾಸನೆ ಅಯ್ಯಪ್ಪ, ಕರದಲ್ಲಿ ಬಿಲ್ಲನು ಪಿಡಿದಿಹ ಶೂರನೆ ಅರಿಸಂಹಾರಕ ಅಯ್ಯಪ್ಪ, ಕರದಲ್ಲಿ ಬಿಲ್ಲನು ಪಿಡಿದಿಹ ಶೂರನೆ ಅರಿಸಂಹಾರಕ ಅಯ್ಯಪ್ಪ, ಇರುಮುಡಿ ಹೊರುತಲಿ ಬರುವವರೆಲ್ಲರ ಪೊರೆಯುವ ದೇವನೇ ಅಯ್ಯಪ್ಪ, ಇರುಮುಡಿ ಹೊರುತಲಿ ಬರುವವರೆಲ್ಲರ ಪೊರೆಯುವ ದೇವನೇ ಅಯ್ಯಪ್ಪ, ಶಿರವನ್ನು ಬಾಗಿಸಿ ಕರಗಳ ಜೋಡಿಸಿ ಕರೆದರೆ ಬರುವನು ಅಯ್ಯಪ್ಪ, ಶಿರವನ್ನು ಬಾಗಿಸಿ ಕರಗಳ ಜೋಡಿಸಿ ಕರೆದರೆ ಬರುವನು ಅಯ್ಯಪ್ಪ, ವರುಷವು ಮಕರ ಜ್ಯೋತಿಯ ರೂಪದಿ ದರ್ಶನ ನೀಡುವ ಅಯ್ಯಪ್ಪ, ವರುಷವು ಮಕರ ಜ್ಯೋತಿಯ ರೂಪದಿ ದರ್ಶನ ನೀಡುವ ಅಯ್ಯಪ್ಪ, ಹರಿಹರ ಶಕ್ತಿಯೇ ಅಖಿಲಾಧಾರನೆ ಶರಣಂ ಶರಣಂ ಅಯ್ಯಪ್ಪ, ಶರಣಂ ಶರಣಂ ಅಯ್ಯಪ್ಪ. ಮುಂದಕ್ಕೆ ಇವತ್ತಿನ ಕಾರ್ಯಕ್ರಮದ ನಿರೂಪಕಿ ಶ್ರೀಮತಿ ಅರ್ಚನಾ ಬಂಗೇರ ಇವರಿಂದ ಒಂದು ಕವನ ವಾಚನ. ನನ್ನ ಕವನದ ಶೀರ್ಷಿಕೆ ಶರಣಮಯ್ಯಪ್ಪ. ಸ್ವಾಮಿಯೇ ಶರಣಮಯ್ಯಪ್ಪ, ಹರಿಹರಸುತ ಶರಣಮಯ್ಯಪ್ಪ, ಭಕ್ತಿ ಭಾವ ನಿಷ್ಠೆದಿ ಮಾಲೆಯ ಧರಿಸಿ ಇರುಮುಡಿ ಕಟ್ಟಿ ಕಪ್ಪು ನೀಲಿ ವಸ್ತ್ರವ ಧರಿಸಿ ಪಂಪೆ ಪಾವನ ಸುದೆಯಲ್ಲಿ ಮಿಂದು ಇರುಮಲೆ ಕರುಮಲೆ ಕರಿಮಲೆ ಬೆಟ್ಟವ ಏರಿ ಕಾಲು ನಡಿಗೆಯಲ್ಲಿ 18 ಮೆಟ್ಟಿಲನ್ನೇರಿ 7 ಮಲೆ ಒಡೆಯ ದರ್ಶನವನ್ನಿರಿಸಿ ತುಪ್ಪ ಅಭಿಷೇಕದ ಪಾವನ ಶಬರಿಗಿರಿವಾಸ ಸರ್ವರ ಭಕ್ತರ ಪಾಲಿನ ಮಣಿಕಂಠ ಮಹಿಷಿಯ ಸಂವರಿಸಿದ ಪಂದಳ ಕುವರ ತಾಯಿಗಾಗಿ ಹುಲಿಯ ನೀರಿ ಬಂದ ಗಿರಿವಾಸ ಮಕರ ಸಂಕ್ರಮಣದಿ ಜ್ಯೋತಿ ಕರುಣಿಪವಾಸಿ ಅಯ್ಯಪ್ಪ ವ್ರತಧಾರಿಗಳ ಎದೆಯುಸಿರೇ ಅಯ್ಯಪ್ಪ ಭಕ್ತರ ಸಲಹುವ ಬ್ರಹ್ಮಚಾರಿ ಅಯ್ಯಪ್ಪ ಶಬರಿ ಭಕ್ತ ಗಿರಿವಾಸ ಶರಣಮಯ್ಯಪ್ಪ. ಧನ್ಯವಾದಗಳು. ಇಂದಿನ ಕಾರ್ಯಕ್ರಮದ ಕವಿಗೋಷ್ಠಿಯ ಸಂಯೋಜಕರಾದ ಶ್ರೀ ವೆಂಕಟೇಶ್ ಗಟ್ಟಿಯವರು. ಭೂತನಾಥ ಸದಾನಂದಂ ಸರ್ವಭೂತ ದಯಾಭರ ರಕ್ಷ ರಕ್ಷ ಮಹಾಬಾಹೋ ಶಾಸ್ತ್ರೇಸ್ತ್ಯುಭ್ಯಂ ನಮೋ ನಮಃ. ತ್ರಿದಳಂ ತ್ರಿಗುಣಕಾರಂ ತ್ರಿನೇತ್ರಂ ತ್ರಿಯಾಯುಧಂ ತ್ರಿಜನ್ಮ ಪಾಪಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ. ಸ್ವಾಮಿಯೇ ಶರಣಮಯ್ಯಪ್ಪ. ಶ್ರೀ ವಿಷ್ಣು ಮೋಹಿನಿಯಾದ ಹರಿಹರಗ ಮಗೆಯಾದ ಶ್ರೀ ವಿಷ್ಣು ಮೋಹಿನಿಯಾದ ಹರಿಹರಗ ಮಗೆಯಾದ ಹುಟ್ಟುವೆರು ಶ್ರೀ ಸ್ವಾಮಿ ಅಯ್ಯಪ್ಪೆ. ಶ್ರೀ ವಿಷ್ಣು ಮೋಹಿನಿಯಾದ ಹರಿಹರಗ ಮಗೆಯಾದ ಹುಟ್ಟುವೆರು ಶ್ರೀ ಸ್ವಾಮಿ ಅಯ್ಯಪ್ಪೆ. ಬೇಟೆಗೆ ಪೋಯಿನ ಪಂದಳ ರಾಜಗ ಮಣಿಕಂಠ ಪುದರಡು ಕೊರಿಯರು ಬಾಲೆನು ತಪಸಡು ಕುಲ್ದಿನ ಋಷಿಮುನಿಕುಲು. ಬೇಟೆಗೆ ಪೋಯಿನ ಪಂದಳ ರಾಜಗ ಮಣಿಕಂಠ ಪುದರಡು ಕೊರಿಯರು ಬಾಲೆನು ತಪಸಡು ಕುಲ್ದಿನ ಋಷಿಮುನಿಕುಲು. ರಾಜವೈಭವಡು ಇತ್ತಿನ ಮಣಿಕಂಠೆ ಅಪ್ಪೆ ಪಾತೆರ ಮೀರಂದೆ. ರಾಜವೈಭವಡಿತ್ತಿನ ಮಣಿಕಂಠೆ ಅಪ್ಪೆ ಪಾತೆರ ಮೀರಂದೆ ಪಿಲಿತ ಪೇರಿಗೆ ಮಲೆಟು ನಡತೆರು. ರಾಜವೈಭವಡು ಇತ್ತಿನ ಮಣಿಕಂಠೆ ಅಪ್ಪೆ ಪಾತೆರ ಮೀರಂದೆ ಪಿಲಿತ ಪೇರಿಗೆ ಮಲೆಟು ನಡತೆರು.
ಪಿಲಿತ ಮಿತ್ತು ಕೊಲ್ಲೊಂದು ಪಿಲಿತ ಪೇರು ಕನನಗ, ಪಿಲಿತ ಮಿತ್ತು ಕೊಲ್ಲೊಂದು ಪಿಲಿತ ಪೇರು ಕನನಗ ಮಹಿಷಿನ ವಧೆ ಮಲ್ತೇರು. ಪಿಲಿತ ಮಿತ್ತು ಕೊಲ್ಲೊಂದು ಪಿಲಿತ ಪೇರು ಕನನಗ ಮಹಿಷಿನ ವಧೆ ಮಲ್ತೇರು. ದುಂಬಗು ಮಕರ ಸಂಕ್ರಾಂತಿಗೆ ಮಕರ ಜ್ಯೋತಿಡು ತೋಜುನಾರೆ, ದುಂಬಗು ಮಕರ ಸಂಕ್ರಾಂತಿಗೆ ಮಕರ ಜ್ಯೋತಿಡು ತೋಜುನಾರೆ ನಮಸುಗಿಪುನ ಧರ್ಮಶಾಸ್ತ್ರೆ ಶ್ರೀ ಅಯ್ಯಪ್ಪೆ ಆಯರು. ದುಂಬಗು ಮಕರ ಸಂಕ್ರಾಂತಿಗೆ ಮಕರ ಜ್ಯೋತಿಡು ತೋಜುನಾರೆ ನಮಸುಗಿಪುನ ಧರ್ಮಶಾಸ್ತ್ರೆ ಶ್ರೀ ಅಯ್ಯಪ್ಪೆ ಆಯರು. ಕೇರಳ ರಾಜ್ಯದ ಪಟ್ಟಣಂತಿಟ್ಟ ಗ್ರಾಮಡುಂಡು ಶಬರಿಮಲೆ. ಕೇರಳ ರಾಜ್ಯದ ಪಟ್ಟಣಂತಿಟ್ಟ ಗ್ರಾಮಡುಂಡು ಶಬರಿಮಲೆ ನಮ್ಮ ಉಡಲ್ ದಿಂಚಿನ ಭಕ್ತಿಡು ನೆಲೆಯಾಯಿನ ಶ್ರೀ ಸ್ವಾಮಿ ಅಯ್ಯಪ್ಪನ ಮಲೆ. ಕೇರಳ ರಾಜ್ಯದ ಪಟ್ಟಣಂತಿಟ್ಟ ಗ್ರಾಮಡುಂಡು ಶಬರಿಮಲೆ ನಮ್ಮ ಉಡಲ್ ದಿಂಚಿನ ಭಕ್ತಿಡು ನೆಲೆಯಾಯಿನ ಶ್ರೀ ಸ್ವಾಮಿ ಅಯ್ಯಪ್ಪನ ಮಲೆ. 40 ದಿನದ ವ್ರತೊಟು 40 ವ್ರತೊಟು ಸನ್ನಿಧಾನದ 10 ಪಡಿಯೇರೊಂದು 40 ದಿನದ ವ್ರತೊಟು ಸನ್ನಿಧಾನದ 10 ಪಡಿಯೇರೊಂದು ಪೋವಂದಿಲ್ಲರು ಕನ್ನಿ ಸ್ವಾಮಿಲು, ಪೋವಂದುಲ್ಲೆರು ಕನ್ನಿ ಸ್ವಾಮಿಲು. ಇರುಮುಡಿ ತರೆಡು ತುಂಬೊಂದು ಶರಣಂ ಶರಣಮಯ್ಯಪ್ಪ ಪನಂದುಲ್ಲೆರು ವ್ರತಧಾರಿ ಸ್ವಾಮಿಲು. ಇರುಮುಡಿ ತರೆಡು ತುಂಬೊಂದು ಶರಣಂ ಶರಣಮಯ್ಯಪ್ಪ ಪನಂದುಲ್ಲೆರು ವ್ರತಧಾರಿ ಸ್ವಾಮಿಲು. ಅಂಚಾದು ಈ ತುಳುನಾಡದ ಕಡಲ್ದ ಬರಿಟ್, ಅಂಚಾದು ಈ ತುಳುನಾಡದ ಕಡಲ್ದ ಬರಿಟ್ ಶ್ರೀ ಕೋಟೆಕಾರು ಗ್ರಾಮದ ಶ್ರೀ ಅಯ್ಯಪ್ಪ ಗುಡಿಟ್. ಅಂಚಾದು ಈ ತುಳುವನಾಡದ ಕಡಲ್ದ ಬರಿಟ್ ಈ ಕೋಟೆಕಾರು ಗ್ರಾಮದ ಶ್ರೀ ಅಯ್ಯಪ್ಪ ಗುಡಿಟ್. ನಡತೊಂದುಂಡು 5ನೇ ವರ್ಷದ ವಾರ್ಷಿಕೋತ್ಸವ, ನಡತೊಂದುಂಡು 5ನೇ ವರ್ಷದ ಶ್ರೀ ಅಯ್ಯಪ್ಪ ಸ್ವಾಮಿನ ಉಚ್ಚಯ. ಭಕ್ತರನ ಉಡಲು ದಿಂಜಡು ಶ್ರೀ ಅಯ್ಯಪ್ಪ ಸ್ವಾಮಿನ ಭಕ್ತಿದ ಸಂಚಯ. ಭಕ್ತರನ ಉಡಲ್ಡು ದಿಂಜಡು ಶ್ರೀ ಅಯ್ಯಪ್ಪ ಸ್ವಾಮಿನ ಭಕ್ತಿದ ಸಂಚಯ. ಒಂಜಿ 2 ಲೈನ್ 4 ಚುಟುಕುನೆಯನ್ನು ಜೋಕ್ಲೆಗೆತ್ತವೆ. ತುಳು ಚುಟುಕುಂದುಲ ಶೀರ್ಷಿಕೆ ಪಾಠ. ಬದುಕಡು ನಮ್ಮ ನಾಲ್ದಿಂತ ಆಟ, ಅಂಚಾದು ಕಲ್ಪೊಡು ನಮ್ಮ ಸಹಬಾಳ್ವದ ಪಾಠ. ಬದುಕಡು ನಮ್ಮ ನಾಲ್ದಿಂತ ಆಟ ಈ ಅಂಚಾದು ಕಲ್ಪೊಡು ನಮ್ಮ ಸಹಬಾಳ್ವದ ಪಾಠ. ನನ್ನೊಂಜಿ ತೆಲಿಕೆ ಮೋನೆಡು ಉಪ್ಪಡು ತೆಲಿಕೆ ಈ ತೆಲಿಕೆಡು ಜಿಂಜುಂಡು ಬದುಕಡು ನಲಿಕೆ. ಮೋನೆಡುಪ್ಪಡು ತೆಲಿಕೆ ಈ ತೆಲಿಕೆಡು ಜಿಂಜುಂಡು ಬದುಕಡು ನಲಿಕೆ. ನನ್ನೊಂಜಿ ಬಂಗಾರು ಪದ್ಯ ಇದ್ದಾಯೆ ಬದುಕು ಬಂಗಾರ ಆಂಡ ಯಾವಂದ. ಬಂಗಾರು ಪದ್ಯ ಇದ್ದಾಯೆ ಬದುಕು ಬಂಗಾರ ಆಂಡ ಯಾವಂದ. ನನ್ನೊಂಜಿ ನಮಸ್ಕಾರలను ಕೊರ್ಪ ನಮ್ಮ ಬಗೆ ಬಗೆಟ್ ಆಂಡ ಆತ್ಮಗೆ ಶಾಂತಿ ತಿಕ್ಕುನಿ ಕೈ ಮುಗಿದು ಕೊರ್ನ ನಮಸ್ಕಾರದ ವಿದೊಟು. ಆಂಡ ಆತ್ಮಗೆ ಶಾಂತಿ ತಿಕ್ಕುನಿ ಕೈ ಮುಗಿದು ಕೊರ್ನ ವಿದೊಟು. ನನ್ನೊಂಜಿ ಬೇಲೆ ಇಜ್ಜಿ ಪನ್ಪೇರಿ ಜವನೇರು ಬೇಲೆ ಇಜ್ಜಿ ಪನ್ಪೇರಿ ಜವನೇರು ದಾಯೆ ಸ್ವಂತ ಉದ್ದಿಮೆದ ಬೇಲೆ ಕಲ್ಪುಜೇರಿ ಜವನೇರು. ಬೇಲೆ ಇಜ್ಜಿ ಪನ್ಪೇರಿ ಜವನೇರು ದಾಯೆ ಸ್ವಂತ ಉದ್ದಿಮೆದ ಬೇಲೆ ಕಲ್ಪುಜೇರಿ ಜವನೇರು. ನನ್ನೊಂಜಿ ಪರಿಸರ ಸ್ವಚ್ಛತೆ. ನಮ್ಮ ಪರಿಸರನು ನಮನೇ ಸ್ವಚ್ಛದಿಂದ ಸರಕಾರಕ್ಕೆ ದಾಯಬೋಡು ಸ್ವಚ್ಛತೆದ ಗುತ್ತಿಗೆ. ನಮ್ಮ ಪರಿಸರನು ನಮನೇ ಸ್ವಚ್ಛದಿಂದ ಸರಕಾರಕ್ಕೆ ದಾಯಬೋಡು ಸ್ವಚ್ಛತೆದ ಗುತ್ತಿಗೆ. ನೀರು ನೊಂಜಿ ಭಾಳ ಮುಖ್ಯ ವಿಷಯ. ನೀರಿದ ಬಳಕೆ ಉಪ್ಪಡು ಇತಿ ಮಿತಾಯ. ನೀರಿದ ಬಳಕೆ ಉಪ್ಪಡು ನಮಡ ಇತಿ ಮಿತಾಯ. ಇಜ್ಜಿಂಡ ನೀರಿಗೆ ಬರಗಾಲ ಶತಗತಾಯ. ನೀರಿದ ಬಳಕೆ ಉಪ್ಪಡು ಇತಿ ಮಿತಾಯ. ಇಜ್ಜಿಂಡ ನೀರಿಗೆ ಬರಗಾಲ ಶತಗತಾಯ. ಅವಕಾಶಕ್ಕಾಗಿ ಧನ್ಯವಾದಗಳು. ಇದೀಗ ಸಾಹಿತ್ಯಗೋಷ್ಠಿ ಹಾಗೂ ಕವಿಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿರುವ ಡಾಕ್ಟರ್ ಸುರೇಶ್ ನೆಗನಗೊಳ್ಳಿ ಇವರಿಂದ ತಮ್ಮ ಅಮೂಲ್ಯವಾದ ಅಧ್ಯಕ್ಷ ನುಡಿಗಾಗಿ ನಾವು ಕಾತರಿಸುತ್ತಿದ್ದೇವೆ. ಎಲ್ಲರಿಗೂ ನಮಸ್ಕಾರ. ಆಗ ಒಂದಷ್ಟು ಮಾತನಾಡಿದ್ದೆ, ಹಾಗಾಗಿ ಇದು ಕೊನೆಗೊಂದು ಮುಕ್ತಾಯ. ಆಗ ಪಾಯಸ ಬಳಸಿದ್ದರು, ಈಗ ಕೊನೆಗೆ ಮಜ್ಜಿಗೆ ಊಟ ಮಾಡುವುದು. ಸಾಹಿತ್ಯದಲ್ಲಿ ಹಲವಾರು ಪ್ರಕಾರಗಳಿವೆ, ಬೇರೆ ಬೇರೆ ವಿಧಗಳಿವೆ. ಆದರೆ ಎಲ್ಲವೂ ಆನೆಯನ್ನು ಮುಟ್ಟಿದ ಹಾಗೆ, ಕುರುಡರು ಆನೆಯನ್ನು ಮುಟ್ಟಿದ ಹಾಗೆ. ಒಬ್ಬ ಸೊಂಡಿಲು ಮುಟ್ತಾನೆ, ಅದು ಏನು ಹಾವಿನಂತಿದೆ ಅಂತ ತಿಳ್ಕೊಳ್ತಾನೆ. ಬಾಲವನ್ನು ಮುಟ್ತಾನೆ, ಜಡೆಯಂತಿದೆ ಅಂತ ತಿಳ್ಕೊಳ್ತಾನೆ. ಕಾಲನ್ನು ಮುಟ್ತಾನೆ, ಕಂಬದಂತಿದೆ ಅಂತ ತಿಳ್ಕೊಳ್ತಾನೆ. ಹೊಟ್ಟೆಯನ್ನು ಮುಟ್ತಾನೆ, ಗೋಡೆ ಅಂತ ತಿಳ್ಕೊಳ್ತಾನೆ.
ಕಿವಿಯನ್ನು ಮುಟ್ತಾನೆ ಕೆರ ಅಂತ ತಿಳ್ಕೊಡ್ತಾನೆ, ಆದರೆ ಮುಟ್ಟಿದ್ದು ಆನೆಯನ್ನೇ ಅನ್ನುವ ಹಾಗೆ ಬೇರೆ ಬೇರೆ ವಿಧವಾದ ಕ್ರಮದಲ್ಲಿ ಬರೆದು ಜನಮಾನಸಕ್ಕೆ ಮುಟ್ಟಿಸುವುದಷ್ಟೇ ಕವಿಯ ಕೆಲಸ. ಆಗ ನಾನು ಹೇಳಿದೆ ಕಾವ್ಯ ಹೇಗಿರಬೇಕು ಅಂತೇಳಿ. ಕಾವ್ಯಕ್ಕೆ ಗಾತ್ರವೂ ಬೇಡ ಏನು ಬೇಡ ಅಂತ ಹೇಳಿದಾಗ ಅದನ್ನೇ ನಾನು ಮುಕ್ತಕ ರೂಪದಲ್ಲಿಯೂ ಹೇಳಿದೆ. ಅದನ್ನೇ ತನಗ ಅಂತ ಹೇಳೋ ರೂಪದಲ್ಲಿ ಹೇಳ್ಬೋದು. ತನಗ ಅಂದರೆ ಕೇವಲ ಇದು 14 ಅಕ್ಷರಗಳ 4 ಸಾಲು, ಅಕ್ಷರ 14 ಹೇಳಿ, ಇಲ್ಲಿ ಮಾತ್ರ ಇಲ್ಲ. ನಾನೀಗ ಅದೇ ವಿಷಯ ನೋಡಿ ತನಗ ರೂಪದಲ್ಲಿ ಹೇಳ್ತೇನೆ. ಬೇಕೇಕೆ ಗಾತ್ರತ ಸೋಕುವೆಡೆ ಮನವನ್ನು, ಸಕಲ ಭಾವಸೂತ್ರವು ಹೆಣೆಯಲು ಲೋಕವನ್ನು ಮುಖದಲ್ಲಿ ಹಾಕಿದಂತಿಹ ಬರಹ, ಏಕದಲ್ಲಿ ಅನೇಕದಲು ತೀರತಮ್ಮ. ಇದು ಮುಕ್ತಕ. ಅದೇ ನಾವು ತನಗ ಆದರೆ 7 ಅಕ್ಷರ, ಆಗ ತಪ್ಪಿದ್ದಾನೆ, 7 ಅಕ್ಷರ. ಕಾವ್ಯಕ್ಕೆ ಗಾತ್ರವೇಕೆ, ಭಾವಕ್ಕೆ ಸೂತ್ರ ಸೋಕೆ, ಬರೆದುದನ್ನರಿದು ತಿಳಿಯುವಂತಿರಬೇಕು. ಅದನ್ನೇ ನಾನು ಗಜಲ್ ಮಾಡಿದರೆ, ಗಜಲ್ ಅಂತ ಇದೇ ವಿಷಯದಲ್ಲಿ ಗಜಲ್ ಮಾಡಿ ಹೇಳ್ತೇನೆ. ಈಗ ಹೊರಲಾಗದ ಹೊರೆಯಂತೆ ಬೇಕೇಕೆ ಬರಹ, ಹೊರಲಾಗದ ಹೊರೆಯಂತೆ ಬೇಕೇಕೆ ಬರಹ, ಸತ್ವಯುತವಾಗಿರೆ ಸಾಕು ಬೇರೇಕೆ ಬರಹ, ಸತ್ವಯುತವಾಗಿರೆ ಸಾಕು ಬೇರೇಕೆ ಬರಹ, 2 ಅಕ್ಷರದಲ್ಲೂ ಬ್ರಹ್ಮಾಂಡ ಇರದೇನು, ಬಿಂದು ಅಮೃತದಂತೆ ಬರದೇಕೆ ಬರಹ, ಬಿಂದು ಅಮೃತದಂತೆ ಬರದೇಕೆ ಬರಹ, ಜೊಳ್ಳು ತುಂಬಿದ ಕಳವೆ ಇದ್ದೇನು ಫಲವಿಹುದು, ಜೊಳ್ಳು ತುಂಬಿದ ಕಳವೆ ಇದ್ದೇನು ಫಲವಿಹುದು, ಜೀರ್ಣವಾಗುವ ಪಥ್ಯ ತರದೇಕೆ ಬರಹ, ಜೀರ್ಣವಾಗುವ ಪಥ್ಯ ತರದೇಕೆ ಬರಹ, ಅರ್ಥವಿಲ್ಲದ ಬದುಕು ವ್ಯರ್ಥವಾಗದೆ ಇರದೆ ಬರಿದೆ ಕವಿಯಾಗುವೆಡೆ ಇರಲೇಕೆ ಬರಹ, ವ್ಯರ್ಥವಾಗುವೆಡೆ ಬರಿದೆ ಕವಿಯಾಗುವೆಡೆ ಇರಲೇಕೆ ಬರಹ, ಹೊಗಳಿಕೆಗೆ ಸನ್ಮಾನ ಪಡೆಯುವುದಕ್ಕೆ ತೆವಲೇಕೆ, ಹೊಗಳಿಕೆಗೆ ಸನ್ಮಾನ ಪಡೆಯುವೆಡೆ ತೆವಲೇಕೆ, ಸುರೇಶ ತಿಳಿಸುವ ನೀತಿ ಕೊಡದೇಕೆ ಬರೆಹ, ಕೊಡದೇಕೆ ಬರೆಹ. ಹಾಗೆ ಅದನ್ನೇ ನಾವು ಇನ್ನೊಂದು ರೀತಿಯ ದಿನಕರ ದೇಸಾಯಿ ದಾಟಿಯ ಚುಟುಕು ಮಾಡಿದರೆ ಇದೇ ವಿಷಯ ನೋಡಿ. ಬರಿಯ ಅಕ್ಷರ ರಾಶಿ ಮುತ್ತಿನಂತಲ್ಲ, ಇರದೆ ಬರೆಯುವ ಕಲೆಯು ಸಾಹಿತ್ಯವಲ್ಲ, ಕರಿಯು ಗಿರಿಯನು ಹೊರುವ ಹಾಗೆ ಯತ್ನಿಸಲು, ಕರಿಯು ಗಿರಿಯನು ಹೊರುವ ಹಾಗೆ ಯತ್ನಿಸಲು, ಇರುವೆ ಪಡೆಯುವುದೇ ಗೆಲುವ ಪಡೆಯುತ್ತಿರಲು, ಇರುವೆಗೆ ಸಾಧ್ಯ ಇಲ್ಲ ಅಂತೇಳಿ. ಹಾಗೆ ಅದನ್ನೇ ನಾವು ಷಟ್ಪದಿ ರೂಪದಲ್ಲಿ ಬರೆದರೆ ಒಂದು ಶರ ಷಟ್ಪದಿ ಅಂತ ಇದೆ, ಅದಕ್ಕೆ 8 8 16 ಅಂತ ಮಾತ್ರೆಗಳು. ಅರಿಯದ ಮನುಜನು ಬರೆಯುವ ಕಲೆಯನ್ನು ಬರೆಯಲು ಹೊರಟರೆ ಸೋಲುವನು, ಇರಿಸಲು ವಶೀಲಿ ಪರಿಪರಿಯಾಗಿಯೇ ಕರೆವರು ನರಿಕವಿ ಎನ್ನುತ್ತಲಿ, ಕುಕವಿ ಸುಮಗೆ ಕದ್ದು ಬರೆಯುವುದು ಅಲ್ಲಿದ್ದರೆ ಅಂತೇಳಿ. ಹೀಗೆ ಅದು ಒಂದು ಶರ ಷಟ್ಪದಿ. ನಾನು ಇದನ್ನಲ್ಲಿ ಯಾಕೆ ಹೇಳಿದೆ ಅಂದರೆ ನೋಡಿ, ಒಂದೇ ವಿಷಯ ನಾವು ಯಾವ ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಪೋಣಿಸಲಿಕ್ಕೆ ಬರ್ತದೆ ಅಂತೇಳಿ, ಆ ರೀತಿ ಆ ಸಾಹಿತ್ಯದಲ್ಲಿರುವಂಥ ಒಂದು ಏನು ವಿಶೇಷತೆ ಅದು. ಕವಿತ್ವ ನಾನು ಹೇಳಿದೆ ವಿಷಯ ಎಲ್ಲರಿಗೂ ಗೊತ್ತುಂಟು, ಅದನ್ನು ಇಡುವ ವಿಧಾನ ಅಷ್ಟೇ, ಬೇರೆ ಬೇರೆ ರೀತಿಯಲ್ಲಿ ಇಡುವ ವಿಧಾನ. ಯಾವ ರೀತಿ ನಾವು ಬಟ್ಟೆಯನ್ನು ಉಡುವ ವಿಧಾನ ಇದೆಯೋ ಹಾಗೆ. ಹಾಗಾಗಿಯೇ ತನಗೆ ಅನಿಸಿದ್ದನ್ನು ತನ್ನ ರೂಪದಲ್ಲೇ ಬರೆದಾಗ ಅದು ತನ್ನದೇ ಕವಿತೆ ಆಗ್ತದೆ. ಇತರರ ಆಸೆ ಆಕಾಂಕ್ಷೆಗಳಿಗೆ ತಕ್ಕಂತೆ ನಮ್ಮ ಬದುಕನ್ನು, ಇತರರ ಆಸೆ ಆಕಾಂಕ್ಷೆಗಳಿಗೆ ತಕ್ಕಂತೆ ನಮ್ಮ ಬದುಕನ್ನು ಕತ್ತರಿಸಿಕೊಳ್ಳುತ್ತಾ ಹೋದರೆ ಅದು ನಮ್ಮ ಅಳತೆಯದು ಆಗುವುದಿಲ್ಲ. ಇತರರ ಆಸೆ ಆಕಾಂಕ್ಷೆಗೆ ತಕ್ಕಂತೆ ನಮ್ಮ ಬದುಕನ್ನು ಕತ್ತರಿಸುವುದು, ಅದು ಅವರ ಆಸೆ ಆಗ್ತದೆ, ನಮ್ಮ ಆಸೆ ಆಗುವುದಿಲ್ಲ. ಹಾಗೆಯೇ ನಮ್ಮ ಅಳತೆಯೂ ಆಗುವುದಿಲ್ಲ. ಅಂದರೆ ಏನು, ವ್ಯರ್ಥ ಆಗ್ತದೆ ಅಂತ. ಆದ್ದರಿಂದಲೇ ಸ್ವಂತಿಕೆ ಮೆರೆದಾಗ, ಸ್ವಂತಿಕೆಯಲ್ಲಿ ನಾವು ವಿಶ್ವಾಸವಿಟ್ಟಾಗ ಅದು ಹೇಗೆ ಇರಲಿ, ಹೆತ್ತಬ್ಬೆಗೆ ಹೆಗ್ಗಣ ಮುದ್ದು ಅಂತ ಹೇಳಿದಾಗೆ, ಒಬ್ಬ ಅಬ್ಬೆಯ ಮಗು ಹೇಗೆ ಇರಲಿ, ಆ ಅಬ್ಬೆಗೆ ಆ ಮಗುವಿನಷ್ಟು ಚಂದ ಪ್ರಪಂಚದಲ್ಲಿ ಇರುವ ಯಾವ ಮಗುವೂ ಆಗಿರುವುದಿಲ್ಲ. ಎಷ್ಟು ಪ್ರಶಸ್ತಿ ತೆಗೆದ ಬೇರೆ ಮಗು ಇರಲಿ,
ತನ್ನ ಅಬ್ಬೆ ಹತ್ರ ಪ್ರಾಮಾಣಿಕವಾಗಿ ಹೇಳಿ ನನ್ನ ಮಗನಾಗಲ್ಲಪ್ಪ ಅಂತ. ಹಾಗೆ ನಾವು ನಮ್ಮದಾಗಿ ಇರಬೇಕು ಅಂತೇಳಿ. ಹಾಗಾಗಿಯೇ ಇಂದಿನ ಈ ಒಂದು ಕವಿಗೋಷ್ಠಿಯಲ್ಲಿ ಉದ್ದಾಮ ಕವಿಗಳೇ ಭಾಗವಹಿಸಿದ್ದಾರೆ. ಅವರ ಕವಿತೆಗಳನ್ನು ವಿಮರ್ಶೆ ಮಾಡುವ ದೊಡ್ಡ ಜನ ನಾನಲ್ಲ, ನನಗೆ ವಿಮರ್ಶೆ ಮಾಡಲಿಕ್ಕೆ ತಾಕತ್ತೂ ಇಲ್ಲ. ಈಗ ಗಣೇಶ ಪ್ರಸಾದ್ ಜಿ ಇರ್ಬೋದು, ಅವರು ಹಲವಾರು ರೀತಿಯಲ್ಲಿ ಚುಟುಕುಗಳನ್ನು ಭಾಳ ಅರ್ಥಗರ್ಭಿತವಾಗಿ ಹೆಣೆಯುವ ಒಬ್ಬ ಕನ್ನಡ ಸಾಹಿತ್ಯ ಪರಿಷತ್ತಿನ ಇದು ಸದಸ್ಯನೂ ಆಗಿ ಇದು ಕಾರ್ಯಕಾರಿ ಸಮಿತಿಯವರು ಆಗಿರುವ ಒಬ್ಬ ವ್ಯಕ್ತಿ ಭಾಳ ಚೆನ್ನಾಗಿ ಬರೀತಾರೆ. ಹಾಗೆ ಶಿವಪ್ರಸಾದ್ ಕೊಕ್ಕಡ ಅಂತೂ ಭಾಳ ಉತ್ತಮವಾಗಿ ಬರೆಯುವರು, ಅಯ್ಯಪ್ಪನ ಮೇಲೆ ಬರೆದಿದ್ದಾರೆ. ಹಾಗೆ ಮನ್ಸೂರು ಮುಖ್ಯ ಅಂತೇಳಿ ಅವರು ಪೊಲೀಸ್ ಅಧಿಕಾರಿ, ನನ್ನ ಹಳೆಯ ಮಿತ್ರ, ಅವರು ಆದ ವಿಶಿಷ್ಟವಾದ ಶೈಲಿಯನ್ನು ರೂಢಿಸಿಕೊಂಡು ಬರೀತಾರೆ, ಯಾವಾಗಲೂ ಎಲ್ಲ ಕಡೆ ಭಾಗವಹಿಸ್ತಾರೆ. ಅದು ಅವರ ದೊಡ್ಡ ಗುಣ. ಆ ಕಾರ್ಯದ ಒತ್ತಡದಲ್ಲಿಯೂ ನಾನು ಅವರ ಜೊತೆಗೆ ಶಿವಮೊಗ್ಗ ಎಲ್ಲ ಹೋದ್ದು ಇದೆ. ಹಾಗೆ ನಮ್ಮ ಇವರು ಸೌಮ್ಯ ಅವರು ಸಹ ಒಂದು ಉತ್ತಮವಾದಂಥ ತುಳುವಿನ ಒಂದು ತುಳುನಾಡನ್ನು ವರ್ಣಿಸಿದಂತಹ ಒಂದು ಕವನವನ್ನು ಕಂಡೆ. ಹಾಗೆಯೇ ಇವರು ನಿಶಾನ್ ಅಂಚನ್ ಅವರು ಸಹ ಭಾಳ ಲವಲವಿಕೆಯ ಒಬ್ಬರು ಕವಿ. ಶಾಸ್ತ್ರದ ಬಗ್ಗೆ ಒಬ್ಬರು ಶಾಸ್ತಾರನ ಬಗ್ಗೆ ಹೇಳಿದರೆ ಅವರು ಶಾಸ್ತ್ರದ ಬಗ್ಗೆ ಹೇಳಿದ್ದಾರೆ. ಸುಮಂಗಲ ಶೆಟ್ಟಿಯವರು ನಶ್ವರ ಅಂತೇಳಿ ಒಂದು ಉತ್ತಮವಾದ ಅರ್ಥಪೂರ್ಣವಾದ, ನೋಡಿ ನಾವು ತಿಳ್ಕೊಳ್ಬೇಕು, ನಾವೇನು ನಾಳೆ ಇಲ್ಲೇ ಇರುವವರಲ್ಲ, ಶಾಶ್ವತ ಅಲ್ಲ, ನಾವೇನು ಕೊಂಡೋಗುವವರು ಅಲ್ಲ ಏನನ್ನು ಸಹ. ಹಾಗಾಗಿ ಯಾಕೆ ಸುಮ್ಮಗೆ ಅತಿ ಆಸೆ, ಅವರವರ ತಲೆ ಅಡಿಗೆ ಅವರವರ ಕೈ ಅಂತ ಹೇಳಿ ಬದುಕಬೇಕು ಅಂತ ಹೇಳುವ ಅರ್ಥದಲ್ಲಿ ಇನ್ನೊಬ್ಬರ ಸಿರಿತನವನ್ನು ನೋಡಿ ನಂಜೂ ಆಗಬಾರದು, ಅದಕ್ಕೆ ಆಸೆಯೂ ಆಗಬಾರದು. ತೆರೆಗರಕ್ಕೆ ಸಾಮನೆ ಅಂತ ಹೇಳಿದಾಗ, ತೆರೆಗರಕ್ಕೆ ಸಾಮನೆ ಮೇರೆಗರು ಬನಾವಂಗ ಬೇಡ, ನನಗೆ ನನ್ನ ಮನೆಯೇ ಸಾಕು. ನನ್ನ ಮನೆಯ ಮೆಟ್ಟಿಲು ಬೇರೆಲ್ಲದಕ್ಕಿಂತಲೂ ಹೆಚ್ಚಾಗಿ ಬೆಲೆ ಬಾಳುವ ಚಿನ್ನದ ಮೆಟ್ಟಿಲು ಅಂತ ಇರಬೇಕು. ಹಾಗೆ ಎಸ್ ಕೆ ಕುಂಪಲರು ಅವರದ್ದೇ ಆದ ದಾಟಿಯಲ್ಲಿ ಯಾವತ್ತೂ ಹಲವಾರು ಕವಿಗೋಷ್ಠಿಗಳಲ್ಲಿ ಅವರದ್ದೊಂದು ದಾಟಿ ನಾನು ನೋಡಿದ್ದೇನೆ. ಅದೇ ರೀತಿ ಅವರು ಸಹ ತುಳುನಾಡಿನ ಬಗ್ಗೆ ಹೇಳಿದ್ದಾರೆ. ಸುಮಂಗಲ ಶೆಟ್ಟಿಯವರು ನಶ್ವರ, ಮತ್ತು ಗಣೇಶ ಪ್ರಸಾದ್ ಜಿಯವರು ಪುನಃ ಆಗೊಂದು ಹೇಳಿದ್ದಾರೆ, ಪುನಃ ಚುಟುಕ ಹೇಳಿದ್ದಾರೆ. ಶಾಸ್ತ್ರಿಯವರಂತೂ ಕೇಳುವುದೇ ಬೇಡ, ಅಮ್ಮನ ಮಗ ಅವರು, ಪಾರ್ವತಿ ಶಾಸ್ತ್ರಿ ಅಂದರೆ ಆ ಉದ್ದಾಮ ಕವಯಿತ್ರಿ ಅವರ ಮಗ. ಹಾಗೆಯೇ ಇನ್ನೊಬ್ಬರು ಉದ್ದಾಮ ಕವಯಿತ್ರಿಯ ಗಂಡ. ಹಾಗೆ ಒಂದು ಆ ಮನೆಯೇ ಉಂಟಲ್ಲ, ಒಂದು ಮಾತ್ರೆಯಿಂದ ಸೇರಿದ ಸಾಹಿತ್ಯದ ಮನೆ, ಅಲ್ಲಿ ಮಾತ್ರೆಯೇ ಜಾಸ್ತಿ. ಆದಿಪ್ರಾಸ ಮಾತ್ರೆ ಇದೆಲ್ಲ ಹಾಕಿದಂಥ ಗೀತೆಗಳನ್ನು ಸದಾ ಬರೆಯುವ ಆ ಕುಟುಂಬದ ನನ್ನ ಆತ್ಮೀಯ ಮಿತ್ರ, ನೆರೆಕರೆಯವರು ಮತ್ತು ಸ್ವಜಾತಿ ಬಾಂಧವರೂ ಆದ ಇಲ್ಲಿ ಈ ಪ್ರಕೃತ ಸಾಲಿನ ಚೂಸಾಪದ ಅಧ್ಯಕ್ಷರಾದ ಶಾಸ್ತ್ರಿಯವರು ಭಾಳ ಚೆನ್ನಾಗಿ ಅಯ್ಯಪ್ಪನ ಬಗ್ಗೆ ಬರೆದಿದ್ದಾರೆ. ಹಾಗೆ ಅರ್ಚನಾ ಬಂಗೇರರವರು ಅವರು ಸಹ ಅಯ್ಯಪ್ಪನ ಬಗ್ಗೆ ಬರೆದಿದ್ದಾರೆ. ವೆಂಕಟೇಶ ಗಟ್ಟಿ ಹೇಳುವುದೇ ಬೇಡ, ಅವರದ್ದೇ ಆದ ಒಂದು ವಿಶಿಷ್ಟವಾದ ಪದ್ಯಗಳು ಯಾವಾಗಲೂ ಇರ್ತದೆ. ಹಾಗೆ ಇವತ್ತು ಸಹ ಬಂತು ಒಟ್ಟಿಗೆ ಎಂತ ಪೋಣಿಸಿದ ಕರಿಮಣಿ ಸರದಲ್ಲಿ ಕೆಂಪು ಹವಳವನ್ನು ಕೋದಂತೆ ಒಂದು ತುಳುವಿನಲ್ಲಿ ಹೇಳ್ತಾರೆ, ಮತ್ತು ಚುಟುಕುಗಳು ಹೇಳ್ತಾರೆ, ಬೇರೆ ಬೇರೆ ಅರ್ಥ ಬರುವಾಗ ಹೇಳ್ತಾರೆ. ಭಾಳ ಚಂದದ ಕೆಲವು ಪದಗಳನ್ನು ಅವರ ಚುಟುಕದಲ್ಲಿ ನೀವು ಗಮನಿಸ್ಬೋದು. ಭಾಳ ಚೆನ್ನಾಗಿರುವಂಥ ಪದಗಳು. ಹಾಗೆ ಒಟ್ಟಿನಲ್ಲಿ ಒಂದು ಏನು ಹೇಳ್ತೇವೆ ನಾವು, ಕ್ಲಾಸಿಕ್ ಕವಿಗೋಷ್ಠಿ ಇವತ್ತಿಂದು, ಎ ಗ್ರೇಡ್ ಕವಿಗೋಷ್ಠಿ, ಎಲ್ಲ ಕಲ್ತವರೇ ಆಚರಿಸುವ ಅಂತೋಡ ಕವಿಗೋಷ್ಠಿ ಆಗಿತ್ತು. ನಾನು ಸಹ ಇವತ್ತಿನ ಈ ಶಾಸ್ತಾರನ ಭಕ್ತನೂ ಆಗಿ ಶಾಸ್ತಾರನ ಮೇಲೆಯೇ ಒಂದು ಕವನವನ್ನು ವಾಚಿಸಿ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ಹುಲಿಯ ಮೇಲೆ ಏರಿದಂಥ ಸ್ವಾಮಿ ಅಯ್ಯಪ್ಪ, ಹುಲಿಯ ಮೇಲೆ ಏರಿದಂಥ ಸ್ವಾಮಿ ಅಯ್ಯಪ್ಪ, ಶಬರಿಮಲೆಯ ವಾಸಿದೇವ ಸ್ವಾಮಿ ಅಯ್ಯಪ್ಪ, ನಿನಗೆ ನಮನ ಸಲಹು ಎಮ್ಮ ನಿತ್ಯ ದೇವನೇ, ಹಾಲು ಬೆಲ್ಲ ಅಕ್ಕಿ ಕೀರು ಕೊಡುವೆ ಮಹಿಮನೆ. ರಿಪೀಟ್ ಹೇಳೋದಿಲ್ಲ. ಕನಸಿನಲ್ಲೂ ಮನಸ್ಸಿನಲ್ಲೂ ಸದಾ ಇರುವೆ ನೀ, ಭಯವು ಇರದೆ ಬದುಕುವಂಥ ಬಲವ ಕೊಡೆಯ ನೀ, ಪೆರ್ಲ ಬದಿಯ ಬಳ್ಳಂಬೆಟ್ಟು ನಿನ್ನ ಆದಿಯು, ನೆಲದಿ ನುಸುಳಿ ಹೋದೆ ಎಂಬುದೊಂದು ವ್ಯಾಖ್ಯೆಯು, ನಿತ್ಯವ್ರತವ ಗೈದು ಶುದ್ಧ ಚಿತ್ತದಿಂದಿರೆ, ಸತ್ಯ ನೀನು ಬಿಡದೆ ಕರವ ಬರದು ತೊಂದರೆ, 10 ಮತ್ತೆ 8 ಮೆಟ್ಟಲೇರೆ ದರ್ಶನ,
ಮಕರ ಜ್ಯೋತಿ ನೋಡಿದಾಗ ಜನ್ಮ ಪಾವನ. ಈ ರೀತಿ ಇವತ್ತು ನಾವು ಅಯ್ಯಪ್ಪನ ಎದುರಿನಲ್ಲಿ ನಾನು ಮಾತನಾಡ್ತಾ ಇದ್ದೇನೆ. ಆ ನನ್ನ ಏನು ಸ್ವಾಮಿ, ನಾನು ಸದಾ ನಂಬುವ ಅಯ್ಯಪ್ಪ ನಮ್ಮನ್ನು ನಿಮ್ಮನ್ನು ಎಲ್ಲರನ್ನೂ ಕಾಪಾಡಲಿ ಅಂತ ಹೇಳ್ತಾ ವಿರಮಿಸ್ತೇನೆ. ನಮಸ್ಕಾರ. ಅಂತಹ ಕವಿ ಮತ್ತು ಕವಯತ್ರಿಯವರಿಗೆ ಸ್ಮರಣಿಕೆಯನ್ನು ನೀಡಲು ಶ್ರೀ ಲಿಂಗಪ್ಪ ಗಟ್ಟಿ ಗುರುಸ್ವಾಮಿ, ಶ್ರೀ ಲಕ್ಷ್ಮಣ ಕಟ್ಟಿಮನಿ ಕಾರ್ಯಾಧ್ಯಕ್ಷರು, ಶ್ರೀಧರ ಶೆಟ್ಟಿ ಅಧ್ಯಕ್ಷರು, ಸಂತೋಷ್ ಕುಮಾರ್ ಶೆಟ್ಟಿ ಪ್ರಧಾನ ಕಾರ್ಯದರ್ಶಿ, ಇವರು SK ಕುಂಪಲ. ಸೌಮ್ಯ ಆರ್ ಶೆಟ್ಟಿ, ಗೋಪಾಲಕೃಷ್ಣ ಶಾಸ್ತ್ರಿ, ವೆಂಕಟೇಶ್ ಕುಂಪಲ, ವೆಂಕಟೇಶ್ ಗಟ್ಟಿ, ಅರ್ಚನಾ ಎಂಬಂಗೇರು. ಹಲೋ. ಚುಟುಕು ಸಾಹಿತ್ಯ ಗೋಷ್ಠಿಯನ್ನು ಬಹಳ ಅಚ್ಚುಕಟ್ಟಾಗಿ ನೆರವೇರಿಸಿಕೊಟ್ಟಂಥ ಸಂಯೋಜಕರಾದ ಶ್ರೀಯುತ ವೆಂಕಟೇಶ್ ಗಟ್ಟಿ ಇವರಿಗೆ ಮಂದಿರದ ವತಿಯಿಂದ ಸ್ಮರಣಿಕೆ ಹಾಗೂ ಕ್ಷಮಿಸಿ ನಿಶಾನಂಚನ್ ಅಧ್ಯಕ್ಷತೆ ವಹಿಸಿರುವ ಡಾಕ್ಟರ್ ಸುರೇಶ್ ನೆಗನಗೊಳ್ಳಿ ಇವರಿಗೂ ಸ್ಮರಣಿಕೆ ನೀಡಬೇಕಾಗಿ ವಿನಂತಿಸುತ್ತಿದ್ದೇನೆ. ಧನ್ಯವಾದಗಳು ಸರ್. ಮಂದಿರದ ವತಿಯಿಂದ ಗುರುಸ್ವಾಮಿಯವರು ಸಂಯೋಜಕರಾದ ಶ್ರೀಯುತ ವೆಂಕಟೇಶ್ ಗಟ್ಟಿ ಇವರನ್ನು ಸ್ಮರಣಿಕೆ ನೀಡಿ ಫಲಪುಷ್ಪ ನೀಡಿ ಅವರನ್ನು ಗೌರವಿಸಬೇಕಾಗಿ ವಿನಂತಿಸುತ್ತಾ ಕಾರ್ಯಕ್ರಮದ ಮುಂದಿನ ಈವರೆಗೆ ಈ ಕಾರ್ಯಕ್ರಮವನ್ನು ಬಹಳ ಚುಟುಕಾಗಿ ಬಹಳ ಚಂದವಾಗಿ ನೆರವೇರಿಸಿಕೊಟ್ಟಂಥ ವೆಂಕಟೇಶ್ ಗಟ್ಟಿ ಹಾಗೂ ಅವರ ತಂಡಕ್ಕೆ ನಮ್ಮ ಶ್ರೀ ಅಯ್ಯಪ್ಪ ಮಂದಿರ ಟ್ರಸ್ಟ್ ರಿಜಿಸ್ಟರ್ಡ್ ಕೋಟೆಕಾರ ಹಾಗೂ ಅಯ್ಯಪ್ಪ ಸೇವಾ ಸಮಿತಿ ಸುವರ್ಣ ಮಹೋತ್ಸವ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾಗಿ